ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ರೆ ಇತ್ತೀಚೆಗೆ ಮಾಧ್ಯಮಗಳನ್ನ ಅದೆಂಥದ್ದೋ ಮೀಡಿಯಾ ಅಂತ ಹೇಳಿ ಟ್ಯಾಗ್ ಮಾಡೋ ಖಯಾಲಿ ಶುರುವಾಗಿದೆ. ಹಾಗಂತ ಪತ್ರಿಕಾ ಧರ್ಮವನ್ನ ಮೀರಿ ನಡ್ಕೊಳ್ಳೋಕ್ಕಾಗತ್ತಾ? ಕೆಲವರು ಬೇಕು ಬೇಕು ಅಂತ ಮೈಕ್ ಮುಂದೆ ಬಂದು ಹೇಳಿದ ಮಾತನ್ನ ನಾವು ವೀಕ್ಷಕರ ಮುಂದೆ ಇಡದಲ್ಲೇ ಮರೆಮಾಚೋಕಾಗತ್ತ. ಅದರಲ್ಲೂ ಎಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇಂದಿನ ದಿನದಲ್ಲಿ. ಭಾರತದ ವಿರುದ್ಧ ಕಾಲ್ ಕೆರೆದು ಜಗಳಕ್ಕೆ ಬರ್ತಾ ಇತ್ತು ಪಾಕಿಸ್ತಾನ. ಉಗ್ರರನ್ನ ಪೋಷಿಸಿ ಸಲಹಿ ಭಾರತದ ಒಳಗ ನುಸುಳುವಂತೆ ಮಾಡಿ ಅಮಾಯಕ ಭಾರತೀಯರ ಪ್ರಾಣ ಹೋಗುವಂತೆ ಮಾಡಿತು ಪಾಕಿಸ್ತಾನ. ಆ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡ್ಕೊಳ್ಳೋ ರೀತಿಯಲ್ಲಿ ಉತ್ತರ ಕೊಟ್ಟಿದೆ ಭಾರತ. ಇನ್ಫ್ಯಾಕ್ಟ್ ಇದನ್ನ ಸಂಭ್ರಮಿಸಬೇಕಾಗಿರೋ ಕ್ಷಣ. ಮುಂದೂ ಪಾಕಿಸ್ತಾನದ ವಿರುದ್ಧ ಇದಕ್ಕಿಂತ ಡಬಲ್ ರೀತಿಯಲ್ಲಿ ಪ್ರತೀಕಾರವನ್ನ ತೀರಿಸಿಕೊಳ್ಳೋ ರೀತಿಯಲ್ಲಾಗ್ಲಿ ಭಾರತ ಸರ್ಕಾರದ ನಿರ್ಧಾರ ಆ ನಿಟ್ಟಿನಲ್ಲಿ ಇರಲಿ. ಭಾರತೀಯ ಸೈನಿಕರ ಆತ್ಮಬಲ, ಶೌರ್ಯ, ಪರಾಕ್ರಮ ಮತ್ತಷ್ಟು ಮಗದಷ್ಟು ಹೆಚ್ಚಾಗಲಿ ಅಂತ ಹೇಳಿ ಭಾರತೀಯರೆಲ್ಲರೂ ಕೂಡ ಒಂದಾಗಿ ಹಾರೈಸುವಂತಹ ಸಂದರ್ಭ. ಇಂಥ ಸಂದರ್ಭದಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಮತ್ತದೇ ಹಳೆ ರೋಗ. ಒಂದು ಸತಿ ಯುದ್ಧ ಬೇಕು ಅಂತ ಅನ್ಸುತ್ತೆ, ಇನ್ನೊಂದ್ಸತಿ ಶಾಂತಿಯೇ ನಮ್ಮ ಮಂತ್ರ ಅಂತ ಅನ್ಸುತ್ತೆ. ಇದೀಗ ಮತ್ತೆ ಮತ್ತೊಂದು ರೀತಿಯ ಕಿರಿಕ್ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳೆ. ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ ದಾಳಿ ಬಗ್ಗೆ ಅನುಮಾನ, ಭಾರತದ ಸೈನಿಕರ ಪರಾಕ್ರಮದ ಬಗ್ಗೆ ಅನುಮಾನ, ಭಾರತದ ಸರ್ಕಾರ ಕೈಗೊಂಡಿರುವ ನಿರ್ಧಾರದ ಬಗ್ಗೆ ಅನುಮಾನ, ಕದನ ವಿರಾಮ ಹೆಂಗಾಯ್ತು ಅನ್ನೋದ್ರ ಬಗ್ಗೆನೂ ಅನುಮಾನ, ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋದನ್ನ ಒಪ್ಕೊಳ್ಳೋಕ್ಕೂ ಅನುಮಾನ, ಪಾಕಿಸ್ತಾನದ ವಾಯುನೆಲೆಗಳು ಉಡೀಸಾಗಿದೆ ಇದನ್ನಂತೂ ಒಪ್ಪಲಿಕ್ಕೆ ರೆಡಿ ಇಲ್ಲ. ಭಾರತ ನಡೆಸಿದ ದಾಳಿ ಬಗ್ಗೆ ಕಾಂಗ್ರೆಸ್ಗೆ ಅನುಮಾನ ಶುರುವಾಗ್ಬಿಟ್ಟಿದೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದ್ವಿ ಅಷ್ಟೇ. ಆಪರೇಷನ್ ಸಿಂಧೂರಕ್ಕೆ ಕಾಂಗ್ರೆಸ್ ಅಪಹಾಸ್ಯ. ದಾಳಿ ಮಾಡಿದ್ದೆ ಸುಳ್ಳು ಎನ್ನುತ್ತಿದೆ ಕೈಪಾಳೆಯ. ಅವರು ಕಾಂಗ್ರೆಸ್ನವರು. ಯುದ್ಧ ಶುರು ಮಾಡಿದ್ರೆ ಮಹಾತ್ಮ ಗಾಂಧೀಜಿ ಫೋಟೋ ಹಾಕಿ ಶಾಂತಿ ಅಂತಾರೆ. ಕದನ ವಿರಾಮ ಘೋಷಣೆ ಮಾಡಿದ್ರೆ ಇಂದಿರಾ ಗಾಂಧಿ ಫೋಟೋ ಹಾಕಿ ಎಂತಹ ಪ್ರಧಾನಿ ಇರಬೇಕು ಅಂತಾರೆ. ಒಟ್ನಲ್ಲಿ ಪಾಕಿಸ್ತಾನಕ್ಕೆ ರೂಪುತ್ತಿದ್ರೆ ಕಾಂಗ್ರೆಸ್ಗೆ ಸಮಾಧಾನ ಇರಲ್ಲ ಅನ್ಸುತ್ತೆ. ಇದೀಗ ಅದೇ ಕಾಂಗ್ರೆಸ್ ನಾಯಕರು ಆಪರೇಷನ್ ಸಿಂಧೂರದ ಬಗ್ಗೆ ಅಪಹಾಸ್ಯ ಮಾಡಿದ್ದಾರೆ. ಏನು ಮಾಡಿಲ್ಲ, ಏನ್ ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 26-27 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನೇ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನಾ ನೀವು ಗೌರವ ಕೊಡೋದು? ಏನ್ ಮಾಡ್ಬಿಟ್ಟಿದೀವಿ? ಅಲ್ಲಿ ಹೊಡೆದ್ ಬಿಟ್ವಿ, ಇಲ್ಲಿ ಹೊಡೆದ್ ಬಿಟ್ವಿ. ಇನ್ನೊಂದು ನಿಮ್ ಟಿವಿಗಳಲ್ಲಿ ಏನ್ ತೋರಿಸ್ತಾರೆ ಅಂದ್ರೆ, ಎಲ್ಲ ನೀವು ತೋರಿಸೋದೊಂದಾದ್ರೆ ಅವ್ರು ತೋರಿಸೋದೊಂದು, ಅವ್ರು ತೋರಿಸೋದು ಇವರೊಂದು. ಇವ್ರು ಹಿಂಗ್ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇವ್ರು ಹಿಂಗ್ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇನ್ನೊಬ್ರು ಹಿಂಗ್ ಹೊಡೆದವ್ರೆ ಅಂತ ಹೇಳ್ತಾರೆ. ಯಾವ್ದು ನಂಬೋದು, ಯಾವ್ದು ಬಿಡೋದು? ಯಾರು ಹೊಡೆದಿದ್ದಾರೆ ಅಂತ ಏನ್ ಡಿಕ್ಲರೇಷನ್? ಯಾರು ಸತ್ತಿದ್ದಾರೆ, ಏನಾಗಿದೆ, ಏನು? ನಿಮ್ಮ ನಾಲಿಗೆಗೆ ಏನಾದ್ರೂ ಹಿಡಿತಾ ಇದೆಯಾ? ನಿಮ್ಮ ಹೊಲಸು ನಾಲಿಗೆಗಳನ್ನ ಎಲ್ಲಾದ್ರೂ ಆಸ್ಪತ್ರೆಯಲ್ಲಿ ಹೋಗಿ ಸ್ವಲ್ಪ ತೊಳಸ್ರಿ ಅದನ್ನ. ಯಾಕೆ ಇಲ್ಲದ್ದನ್ನ ಮಾತಾಡಿ ಜನರಿಗೆ ಕೆಟ್ಟ ಅವರ ಕೋಪಕ್ಕೆ ಗುರಿಯಾಗ್ತಿರ್ತೀರಿ? ಒಳ್ಳೆ ರಾಜಕಾರಣ ಮಾಡಲಿಕ್ಕೆ ನಿಮಗೆ ಏನಾಗಿದೆ ರೋಗ? ಇದನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ಕೊತ್ತೂರು ಖ್ಯಾತಿಗೆ ಪ್ರಿಯಾಂಕರ್ಗೆ ಸಾಥ್. ನೋಡಿ, ನಾನು ಅದೇ ಹೇಳ್ತಾ ಇರೋದು, ಏನಿದ್ರು ಕೂಡ ಅವ್ರು ಹೇಳಿ. ನಮ್ಮ ಹತ್ರ ಮಾಹಿತಿ ಇದೆಯಾ ಸರ್? ಸರ್ಕಾರ ಹತ್ರ ಮಾಹಿತಿ ಇದೆ. ಆ ಮಾಹಿತಿಯನ್ನ ಕೇಳೋದ್ರಲ್ಲಿ ತಪ್ಪೇನಿದೆ? ಆಮೇಲೆ ಇವರು ಇಷ್ಟೆಲ್ಲ ಹೇಳ್ತಾರಲ್ಲ, ಇದಾದ್ಮೇಲೆ ಈ ಆಪರೇಷನ್ ಸಿಂಧೂರ್ ಆದ್ಮೇಲೂ ಕೂಡ IMF ಇಂದ ಇವರಿಗೆ 16,000 ಕೋಟಿ ರೂಪಾಯಿ ಸಾಲ ಸಿಕ್ಕಿಲ್ವಾ? ಆ ಸಾಲದಿಂದ ಏನ್ ಮಾಡ್ತಾರೆ ಇವರು? ಭಯೋತ್ಪಾದನೆ ಬೆಳೆಸೋದು. ಅವ್ರೇನು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಪಾಕಿಸ್ತಾನದವರು? ಟ್ರಂಪ್ ಹೇಳಿಕೆ ಗೊತ್ತಿಲ್ಲದೆ ಬಡಬಡಿಸಿದ ಗುಂಡೂರಾವ್. ನೋಡಿ, ಅವರೇ ಶಾಸಕರೇನೋ ಹೇಳಿರ್ತಾರೆ, ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಲ್ಲಪ್ಪ. ಅವರೇನೋ ಹೇಳಿರ್ತಾರೆ, ಆದ್ರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದೀವಿ ಅಷ್ಟೇ. ಯಾಕಾಯ್ತು? ಯಾಕಂದ್ರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ.
ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ ಇಲ್ಲ. ನೀವು ಅದು ಓದಿ, ನೀವು ನೋಡೇ ಇಲ್ಲ. ಪೇಪರ್ ನೋಡಿ, ನೀವು ನೋಡಿ ಅವ್ರು ಹೇಳಿ ಏನ್ ಹೇಳಿದ್ರು ಅಂತ. ನಿನ್ನೆ ಏನ್ ಹೇಳಿದ್ರು ನೋಡಿ. ಟ್ರಂಪ್ ನಿನ್ನೆ ಹೇಳಿ, ನಾನೇ ಮಾಡಿಸಿದ ನಿನ್ನೆನೂ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಮತ್ತೆ ದೇಶದ ಯೋಧರ ಬಗ್ಗೆ ಅನುಮಾನ ಶುರುವಾಗಿದೆ. ಈ ಸಮಸ್ಯೆಗೆ ಅದ್ಯಾವಾಗ ಮದ್ದು ಕೊಡಬೇಕೋ ಆ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊತ್ತೂರು ಮಂಜುನಾಥ್ ಅವ್ರಿಗಂತೂ ನಿನ್ನೆನೆ ರಿಪಬ್ಲಿಕ್ ಕನ್ನಡದ ಇದೇ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಸಾಕ್ಷಿ ಸಮೇತ ವಿವರಿಸಿ ಆಗಿದೆ. ಐ ಹೋಪ್ ಇವತ್ತು ನಿನ್ನೆ ಆಡಿದ ಮಾತಿಗೆ ಅವ್ರಿಗೆ ರಿಗ್ರೆಟ್ ಇದೆಯೇನೋ ಅಂತ ಹೇಳಿ. ಆದ್ರೆ ನಮ್ಮ ರಾಜ್ಯದ ಇಬ್ಬರು ಸಚಿವರಿಗೆ ಏನಾಯ್ತಪ್ಪ, ಫಾರ್ ಗಾಡ್ ಸೇಕ್. ಪ್ರಿಯಾಂಕ್ ಖರ್ಗೆ ಫ್ಯಾಕ್ಟ್ ಚೆಕ್ ಮಾಡೋದ್ರಲ್ಲಿ ಎತ್ತಿದ ಕೈ. ನೀವು ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳಿಲ್ವಾ? ಮಾಧ್ಯಮಕ್ಕೆ ರಿಯಾಕ್ಟ್ ಮಾಡೋಕ್ ಮುಂಚೆ ಭಾರತದಿಂದ ಯಾವ ರೀತಿಯಾದ ಪ್ರತ್ಯುತ್ತರ ಪಾಕಿಸ್ತಾನಕ್ಕೆ ಸಿಕ್ಕಿದೆ, ಭಾರತೀಯ ಸೇನಾಪಡೆಯ ಶೌರ್ಯ, ಹಾಗೆ ಭಾರತದ ಇಂಡಿಜಿನಸ್ ನಿರ್ಭರ ಭಾರತದ ಅಡಿಯಲ್ಲಿ ತಯಾರಾಗಿರುವ ಸ್ವದೇಶಿ ವೆಪನ್ಗಳು ಇಡೀ ಜಗತ್ತು ಕೊಂಡಾಡ್ತಾ ಇದೆ. ಇದು ಗೊತ್ತಾಗ್ಲಿಲ್ವಾ ಪ್ರಿಯಾಂಕ್ ಖರ್ಗೆ ಅವರಿಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಮುಂಚೆ? ಗುಂಡೂರಾವ್ ಅವರು ನೀವು ಹೋಗಿ ನೋಡಿ ಮಾಧ್ಯಮದವ್ರಿಗೆ ಹೇಳ್ತಿದ್ದಾರೆ, ಗುಂಡೂರಾವ್ ಅವರೇ ಪ್ಲೀಸ್ ಚೆಕ್ ದ ಟ್ವಿಟರ್. ನಿಮಗೆ ನ್ಯೂಸ್ ನೋಡೋಷ್ಟು ಪುರ್ಸೊತ್ತಿಲ್ಲದೆ ಹೋದ್ರೆ ಟ್ವಿಟರ್ನಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಹಿಂದಿನ ಹೇಳಿಕೆ, ಆ ಕದನ ವಿರಾಮ ಘೋಷಣೆ ಮಾಡಿದ ಮೊದಲ ಹೇಳಿಕೆ, ನಿನ್ನೆಯ ಹೇಳಿಕೆ ಕಂಪೇರ್ ಮಾಡಿ ಜನ ಹಾಕ್ತಾ ಇದ್ದಾರೆ. ಟ್ರಂಪ್ ಯಾವ ರೀತಿ ತಪ್ಪಿಸ್ಕೊಳ್ತಿದ್ದಾರೆ, ಜಾರ್ಕೊಳ್ತಿದ್ದಾರೆ, ತಮ್ಮದೇ ಮಾತನ್ನ ತಿರುಚ್ತಿದ್ದಾರೆ ಅಂತ ಹೇಳಿ. ಈ ರೀತಿ ಅಪ್ಡೇಟ್ ಮಾಡ್ಕೊಳ್ದಲೆ ತಮ್ಮನ್ನ ತಾವು ಸರಿಯಾಗಿ ಮಾಹಿತಿಯನ್ನ ಸಂಗ್ರಹಿಸದೆ ಜನರ ಮುಂದೆ ಬಂದು ಮಾತನಾಡೋದ್ರಿಂದ ಇಲ್ಲಿ ಎಕ್ಸ್ಪೋಸೆ ಆಗೋದು ಮಾಧ್ಯಮವೂ ಅಲ್ಲ, ಅಥವಾ ನಿಮ್ಮ ಒಪೋನೆಂಟ್ ಆಗಿರುವ ಬಿಜೆಪಿ ಪಕ್ಷವೂ ಅಲ್ಲ, ಅಥವಾ ನೀವು ಯಾರನ್ನು ಟೀಕೆ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಕೇಂದ್ರ ಸರ್ಕಾರದ ನೇತೃತ್ವವನ್ನು ವಹಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲ. ಎಕ್ಸ್ಪೋಸೆ ಆಗ್ತಾ ಇರೋದು ನೀವು. ಅಪ್ಡೇಟ್ ಆಗಿಲ್ಲ ನೀವು ಅನ್ನೋದನ್ನ ಜನರು ಗಮನಿಸುತ್ತಿದ್ದಾರೆ. ಜನರು ದಡ್ರಲ್ಲ. ಕಾಂಗ್ರೆಸ್ಸಿಗರು ಕೇಳ್ತಾ ಇರುವ ಸಾಕ್ಷ್ಯಗಳು ರಿಪಬ್ಲಿಕ್ ಕನ್ನಡ ನಿನ್ನೆಯಿಂದಲೂ ಸ್ಪೆಷಲಿ ಫಾರ್ ಕಾಂಗ್ರೆಸ್ ಲೀಡರ್ಸ್, ಯಾರಿಗೆಲ್ಲ ಇನ್ನೂ ಅನುಮಾನ ಉಳಿದಿದೆ ಅವರಿಗಾಗಿಯೇ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ನಿಮಗೆ ಸಾಕ್ಷಿ ಕೊಡ್ತಾ ಇದ್ದೇವೆ. ಮತ್ತಷ್ಟು ಸಾಕ್ಷಿಗಳನ್ನ ಇವತ್ತು ಕೂಡ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಗಮನಿಸಿ, ಪಾಕಿಸ್ತಾನಕ್ಕೆ ಭಾರತ ಪೆಟ್ಟು ಕೊಟ್ಟಿದೆ ಅನ್ನೋದನ್ನ ಜಾಗತಿಕ ಮಟ್ಟದಲ್ಲಿ ಎಲ್ಲಾ ರಾಷ್ಟ್ರಗಳು ಕೂಡ ಒಪ್ಕೊಳ್ತಾ ಇದೆ. ಕೆಲ ಬೂಟಾಟಿಕೆಯ ಏನೋ ಕೊತ್ತೂರು ಮಂಜುನಾಥ್ ಅವರು ಪ್ರಯೋಗ ಮಾಡಿದ್ದೇ ಪದ, ಹಾಗೆ ಬೂಟಾಟಿಕೆಯ ಬುದ್ಧಿ ಇರುವ ಕೆಲ ದೇಶಗಳನ್ನ ಹೊರತುಪಡಿಸಿ ಗ್ಲೋಬಲ್ ಲೀಡರ್ಸ್, ಜಾಗತಿಕ ಮಟ್ಟದಲ್ಲಿ ಮುಂದಾಳತ್ವವನ್ನು ವಹಿಸ್ತಾ ಇರುವ ಬಹುತೇಕ ರಾಷ್ಟ್ರಗಳು ಭಾರತ ಕೊಟ್ಟಿರುವ ಉತ್ತರವನ್ನ ಒಪ್ಪಿಕೊಂಡಿದೆ, ಮೆಚ್ಚಿಕೊಂಡಿದೆ ಕೂಡ. ಭಾರತದ ಹೊಡೆತ ತಾಳೋಕಾಗದೆ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೂ ಕೂಡ ಇದೀಗ ಸಾಕ್ಷ್ಯಗಳು ಲಭ್ಯವಾಗ್ತಾ ಇದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಪಾಕಿಸ್ತಾನ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಯಾಕೆ? ಮಸೂದ್ ಅಜರ್, ಗ್ಲೋಬಲಿ ಡೆಸಿಗ್ನೇಟೆಡ್ ಟೆರರ್, ಜಾಗತಿಕ ಮಟ್ಟದಲ್ಲಿ ಉಗ್ರ ಅಂತ ಪಟ್ಟ ಹೊತ್ತಿರುವ ವ್ಯಕ್ತಿ ಮಸೂದ್ ಅಜರ್. ಆತನ ಕುಟುಂಬ ಸಂಪೂರ್ಣವಾಗಿ ನಿರ್ನಾಮ ಆಗಿ ಹೋಗಿದೆ ಭಾರತದ ಆಪರೇಷನ್ ಸಿಂಧೂರದಿಂದಾಗಿ. 4 ವಿಮಾನಗಳನ್ನ ಹಾರಿಸಿದ್ರೆ ಮಿಸ್ಟರ್ ಕೊತ್ತೂರು ಮಂಜುನಾಥ್ ಅವರೇ, ಹಾಗೆ ಅವರನ್ನ ಸಮರ್ಥಿಸಿಕೊಂಡು ಮಾತನಾಡ್ತಿರುವ ಕಾಂಗ್ರೆಸ್ಸಿನ ಸಚಿವರುಗಳೇ, ಕೇವಲ 4 ಫ್ಲೈಟ್ಗಳನ್ನ ಹಾರಿಸಿ ಬಿಟ್ಟಿದ್ರೆ ಮಸೂದ್ ಅಜರ್ನ ಕುಟುಂಬ ಇವತ್ತು ನಾಶ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ? ಕೇವಲ ಇಷ್ಟು ಮಾತ್ರ ಅಲ್ಲ, 100ಕ್ಕೂ ಅಧಿಕ ಮಂದಿ ಉಗ್ರರನ್ನ ಹೊಡೆದು ಹಾಕಿದ್ದೇವೆ ಅಂತ ಹೇಳಿ ಭಾರತೀಯ ಸೇನಾಪಡೆ ನಿಮಗೆ ಬಿಟ್ಟಾಕಿ. ಕೇಂದ್ರ ಸರ್ಕಾರ ಕೊಡುವ ಇನ್ಫಾರ್ಮೇಶನ್ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ? ಬಿಟ್ಟುಬಿಡಿ. ಭಾರತೀಯ ಸೇನೆ ನಡೆಸಿದ ಪ್ರೆಸ್ ಮೀಟ್ ನಲ್ಲಿ ಲೆಕ್ಕ ಕೊಟ್ಟಿದೆ 100+ ಟೆರರಿಸ್ಟ್. ಪಾಕಿಸ್ತಾನದ ಶಕ್ತಿಯಾಗಿದ್ದ 8ಕ್ಕೂ ಹೆಚ್ಚು ವಾಯು ನೆಲೆಗಳ ಬೆನ್ನೆಲುಬನ್ನ ಮುರಿದು ಹಾಕಿದೆ ಭಾರತದ ಹೆಮ್ಮೆಯ ವಾಯುಪಡೆ. ಇದ್ರ ಬಗ್ಗೆನೂ ನಂಬಿಕೆ ಇಲ್ವಾ? ಭಾರತ ನಡೆಸಿದ ದಾಳಿಯಲ್ಲಿ ಪಾಕಿಸ್ತಾನದ 41 ಯೋಧರು ಸತ್ತು ಹೋಗಿದ್ದಾರೆ. 11 ಪಾಕಿಸ್ತಾನವೇ ಕೊಟ್ಟಿರುವ ಅಧಿಕೃತ ಲೆಕ್ಕ. 4 ಫ್ಲೈಟ್ ಹಾರಿಸಿದ್ರೆ ಪಾಕಿಸ್ತಾನದ ಲೆಕ್ಕನೇ ತಗೊಳ್ಳೋಣ, 11 ಜನ ಯೋಧರು ಸತ್ತು ಹೋಗ್ತಿದ್ರ? ಬೂಟಾಟಿಕೆಗೆ 4 ಫ್ಲೈಟ್ ಅನ್ನ ಹಾರಿಸಿದ್ ಬಿಟ್ರೆ ಬೇರೆ ಏನು ಮಾಡಿಲ್ವಂತ. ಟರ್ಕಿ, ಚೀನಾ, ಪಾಕಿಸ್ತಾನಕ್ಕೆ ನಿರಂತರವಾಗಿ ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡ್ತಾ ಇದ್ದ ದೇಶಗಳ ಬಂಡವಾಳ ಜಾಗತಿಕ ಮಟ್ಟದಲ್ಲಿ ಹರಾಜಾಗಿದೆ ಇವತ್ತು. ಟರ್ಕಿ ಮೇಡ್, ಚೀನಾ ಮೇಡ್ ವೆಪನ್ ಅಂದ್ರೆ ಇವತ್ತು ಎಲ್ಲಾ ರಾಷ್ಟ್ರಗಳು ನಮಗ್ ಬೇಡ ಅನ್ನೋ ಹಂತಕ್ಕೆ ಹೋಗಿದೆ. ಇದಕ್ಕೆ ಕಾರಣ
ಭಾರತ ಕೊಟ್ಟ ಪೆಟ್ಟು, ಅದರಿಂದ ಎಕ್ಸ್ಪೋಸ್ ಆದ ಚೀನಾ ಹಾಗೆ ಟರ್ಕಿ ಮೇಡ್ ವೆಪನ್ಸ್ ನ ಬಂಡವಾಳ. ಇದೆಲ್ಲವನ್ನ ಗಮನಿಸಿ ನಾವು ಹೀಗೆ ಮುಂದುವರೆದ್ರೆ ಇನ್ನು ಭಾರತ ನಮ್ಮನ್ನ ನುಂಗ್ ಹಾಕುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡ ಪಾಕಿಸ್ತಾನ ಹೋಗಿ ಕಾಲಿಗೆ ಬಿದ್ದಿದ್ದು ಅಮೆರಿಕಾಗೆ. ಅಮೆರಿಕಾದ ವೈಸ್ ಪ್ರೆಸಿಡೆಂಟ್ ವಾನ್ಸ್ ದಿಸ್ ಇಸ್ ನನ್ ಆಫ್ ಅವರ್ ಬಿಸ್ನೆಸ್ ಅಂತ ಹೇಳಿದ್ರು. ಇದನ್ನು ಕೂಡ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಬಹುಶಃ ನಮ್ಮ ರಾಜ್ಯದ ಕಾಂಗ್ರೆಸ್ನ ನಾಯಕರು. ಅದಾದ ನಂತರದಲ್ಲಿ ಆದ ಕೆಲ ಮಹತ್ತರವಾದ ಬೆಳವಣಿಗೆ, ಪಾಕಿಸ್ತಾನ ಅನುಭವಿಸಿದ ಘಾಸಿ, ಇದೆಲ್ಲವನ್ನ ಗಮನಿಸಿದ ಅಮೆರಿಕ ಹೀಗೆ ಬಿಟ್ರೆ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಅನ್ನೋ ಒಂದು ದೇಶದ ಹೆಸರೇ ಇಲ್ಲದಂತಾಗತ್ತೆ ಅನ್ನೋದನ್ನ ಅರಿತ ಅಮೆರಿಕ ಅದರ ಹಿಂದೆ ತನ್ನದೇ ಆದ ಲೆಕ್ಕಾಚಾರವನ್ನ, ಟ್ರೇಡ್, ಅಮೆರಿಕದ ಅಧ್ಯಕ್ಷರ ಬಾಯಲ್ಲೇ ಬಂದಂತೆ ವ್ಯಾಪಾರದ ದೃಷ್ಟಿಯನ್ನ ಲೆಕ್ಕಾಚಾರ ಮಾಡಿದ ಅಮೆರಿಕ ಮಧ್ಯಸ್ಥಿಕೆ ವಹಿಸಲಿಕ್ಕೆ ಬಂದಿರೋದು ಬ್ರೋಕರೇಜ್. ಈ ಪದ ಕೂಡ, ಬ್ರೋಕರೇಜ್ ಅನ್ನೋ ಪದ ಕೂಡ ದಿನೇಶ್ ಗುಂಡೂರಾವ್ ಅವರೇ ನೀವೇ ಹೇಳಿದ ಆ ಟ್ರಂಪ್ ಅವರ ಬಾಯಲ್ಲೇ ಬಂದ ಮಾತಿದು. ಭಾರತ ಅಮೆರಿಕ ಹೇಳಿದ ತಕ್ಷಣ ಪಪೆಟ್, ಕೈಗೊಂಬೆ ರೀತಿಯಲ್ಲಿ ಒಪ್ಪಿಕೊಂಡಲ್ಲ. ಇಟ್ ಕೇಮ್ ಫಾರ್ ಬ್ರೋಕರೇಜ್, ಮಧ್ಯಸ್ಥಿಕೆ ವಹಿಸಲಿಕ್ಕೆ ಬಂತು ಅಮೆರಿಕ ಅಷ್ಟೇ. ಆದ್ರೆ ಮಾತುಕತೆ ಆಗಿದ್ದು ಡಿಜಿಎಂಒಗಳ ಮಟ್ಟದಲ್ಲಿ. ಇಲ್ಲಿ ಭಾರತದ ರಾಜಕಾರಣಿಗಳು ಹೋಗಲಿಲ್ಲ, ಪಾಕಿಸ್ತಾನದ ರಾಜಕಾರಣಿಗಳು ಬಂದಿಲ್ಲ. ನಿಂತಿದ್ದು ಪಾಕಿಸ್ತಾನ ಹಾಗೆ ಭಾರತದ ಸೇನಾಪಡೆಯ ಅಧಿಕಾರಿಗಳು ಮಾತುಕತೆಗೆ. ಪಾಕಿಸ್ತಾನದ ಪಂಜಾಬ್ನ ಕಾಮ್ರಾದಲ್ಲಿ ಶೆಹವಾಜ್ ಮಾತನಾಡಿದ್ದಾರೆ. ಭಾರತದ ಜೊತೆ ಅಲ್ಲಿನ ಪ್ರಧಾನಿ ಮಾತನಾಡಿದ್ದಾರೆ. ಭಾರತದ ಜೊತೆಯಲ್ಲಿ ನಾವು ಶಾಂತಿಗಾಗಿ ಮಾತುಕತೆ ನಡೆಸಲಿಕ್ಕೆ ಸಿದ್ಧ. ಯಾಕೆ ಮಾತನಾಡ್ತಾರೆ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು? ನೇರವಾಗಿ ಆಹ್ವಾನ ಕೊಟ್ಟಿದೆ ಪಾಕಿಸ್ತಾನ, ನಾವು ಭಾರತದ ಜೊತೆಯಲ್ಲಿ ಶಾಂತಿ ಮಾತುಕತೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಿದ್ದೇವೆ ಅಂತ ಹೇಳಿ. ಭಾರತ ದಾಳಿ ಮಾಡದೆ ಹೋಗಿದ್ರೆ, ಆ ದಾಳಿ ಪಾಕಿಸ್ತಾನಕ್ಕೆ ಎಲ್ಲಿ ಮುಟ್ಟಿಸಬೇಕೋ ಅಲ್ಲಿ ಬಿಸಿ ಮುಟ್ಟಿಸದೆ ಹೋಗಿದ್ರೆ ಈ ರೀತಿ ಬಗ್ಗೋಕೆ ಸಾಧ್ಯ ಇರ್ತಾ? ಕರ್ನಾಟಕದ ಕಾಂಗ್ರೆಸ್ನ ನಾಯಕರೇ ಇದನ್ನ ಗಮನಿಸಿ ನಂತರದಲ್ಲಿ ಮಾಧ್ಯಮಗಳ ಮುಂದೆ ಬಂದು ಮಾತನಾಡಬೇಕಾಗಿ ವಿನಂತಿ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸದೆ ಭಾರತ ಇದೀಗ ಮತ್ತೊಂದು ವಿಡಿಯೋವನ್ನ ರಿಲೀಸ್ ಮಾಡಿ, ಆ ದೃಶ್ಯದಲ್ಲಿ ಸೆಕೆಂಡ್ಗಳಲ್ಲೇ ಪಾಕಿಸ್ತಾನದ ಒಂದು ಪ್ರಮುಖ ನೆಲೆಯನ್ನ ಉಡೀಸ್ ಮಾಡಲಾಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪಾಕ್ನ ವಾಚ್ ಟವರ್ ಉಡೀಸ್, ಧ್ವಂಸಗೊಳಿಸಿ ಬಿಎಸ್ಎಫ್ ಹರ್ಷೋದ್ಗಾರ. ಇದು ಮೇ 10ರ ವಿಡಿಯೋ. ಪಾಕಿಸ್ತಾನ ಕದನ ವಿರಾಮ ಘೋಷಣೆ ಮಾಡಿದ ಕೆಲ ಹೊತ್ತಿನ ಹಿಂದಿನ ದೃಶ್ಯ. ಇಲ್ಲಿ ನೋಡಿ, ಈ ಗೋಪುರ ಪಾಕಿಸ್ತಾನ ರೇಂಜರ್ಸ್ ವಾಚ್ ಟವರ್. ನೋಡ್ತಲೇ ಚಿತ್ರಗೊಳ್ಳುತ್ತೆ. ಪಾಕ್ನ ಕೊಲೋನಲ್ ಹಟ್ ಎಂಬ ಟವರ್ ಅನ್ನ ಬಿಎಸ್ಎಫ್ ಯೋಧರು ರಾಕೆಟ್ ಲಾಂಚರ್ನಿಂದ ಧ್ವಂಸಗೊಳಿಸಿದ್ದಾರೆ. ವಾಚ್ ಟವರ್ ಚಿತ್ರಗೊಳ್ಳುತ್ತಿದ್ದಂತೆ ಬಿಎಸ್ಎಫ್ ಯೋಧರು ಗುಡ್ ಹೋಯ್ ಶಭಾಷ್ ಅಂತ ಘೋಷಣೆ ಕೂಗ್ತಾರೆ. ಇದೀಗ ದೃಶ್ಯ ಸಂಚಲನ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕ್ ಆಕ್ರಮಿತ ಕಾಶ್ಮೀರ ಆದಷ್ಟು ಬೇಗ ಸಂಪೂರ್ಣವಾಗಿ ಭಾರತದ ಪಾಲಾಗಬೇಕು ಅನ್ನೋ ಆಶಯ ಪ್ರತಿಯೊಬ್ಬ ಭಾರತೀಯರು. ಆದ್ರೆ ಇದು ಪಾಕ್ ಆಕ್ರಮಿತ ಕಾಶ್ಮೀರ ಹೇಗಾಯ್ತು? ಪಾಕಿಸ್ತಾನಕ್ಕೆ ಕಾಶ್ಮೀರದ ಒಂದಷ್ಟು ಭಾಗವನ್ನ ಆಕ್ರಮಿಸಿಕೊಳ್ಳಲಿಕ್ಕೆ ಕಾರಣೀಕರ್ತರಾದವರು ಯಾರು? ದುರಂತ ನೋಡಿ. ಇತಿಹಾಸವನ್ನ ನಾವು ಮರ್ತು ಬಿಡ್ತೇವೆ. ಮರ್ತು ಹೋಗಿರೋ ಇತಿಹಾಸವನ್ನ ನೆನಪು ಮಾಡುವ ಸಲುವಾಗಿ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲೂ ಕೂಡ ಇಂಥ ಪಾಠಗಳನ್ನ ಇರೋದೇ ಇಲ್ಲ. ನಮ್ಮ ಈಗಿನ ತಲೆಮಾರು, ಮುಂದಿನ ತಲೆಮಾರುಗಳಿಗೆ ಭಾರತದ ಹಿಂದಿನ ಇತಿಹಾಸದ ಅನೇಕ ವಿಚಾರಗಳು ತಿಳಿಯೋದೇ ಇಲ್ಲ. ಹೀಗಾಗಿ ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ, ಅದರಲ್ಲೂ ಈಗ ಬಹಳ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಹೇಗೆ ಭಾರತದ ಅವಿಭಾಜ್ಯ ಆಗಬೇಕಾಗಿದ್ದ ಕಾಶ್ಮೀರದ ಆ ಭಾಗ ಪಾಕಿಸ್ತಾನದ ಕೈಗೆ ಹೋಯಿತು. ಇದರಲ್ಲಿ ಯಾರ ತಪ್ಪಿದೆ ಅನ್ನೋದನ್ನ ನೆನಪು ಮಾಡುವ, ಇತಿಹಾಸದ ಪುಟದಲ್ಲಿ ಒಂದರ್ಥದಲ್ಲಿ ಕಳೆದು ಹೋಗಿರುವ ಕೆಲ ಪುಟಗಳನ್ನ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನ ಇವತ್ತು ರಿಪಬ್ಲಿಕ್ ಕನ್ನಡ ಕರ್ನಾಟಕ ಪ್ರೈಮ್ ಟೈಮ್ ನ ಭಾಗವಾಗಿ ಮಾಡ್ತಾ ಇದೆ. ನಿಮ್ಮ ಮನೆ ಮಕ್ಕಳಿದ್ರೆ ದಯಮಾಡಿ ಅವರಿಗೆ ಈ ವಿಚಾರವನ್ನ ತಿಳಿಸಿ. ಯಾಕಂದ್ರೆ ನಾವೀಗ ಹೇಳ್ತಾ ಇರೋದು ಪಾಕ್ ಆಕ್ರಮಿತ ಕಾಶ್ಮೀರದ ಇತಿಹಾಸ, ಅದು ಪಾಕಿಸ್ತಾನದ ಪಾಲಾಗಲಿಕ್ಕೆ ಕಾರಣವಾದವರ ಇತಿಹಾಸದ ಬಗ್ಗೆ. ವೀಕ್ಷಕರೇ, ನಿಮಗೆ ಗೊತ್ತಿರಬಹುದು, ನೀವು ಓದಿರಬಹುದು,
ಸ್ವತಂತ್ರ ಪಡೆದ ನಂತರದಲ್ಲೂ ಕೂಡ ಭಾರತದ ಮೊಟ್ಟ ಮೊದಲ ಗವರ್ನರ್ ಆಗಿದ್ದು ಒಬ್ಬ ಬ್ರಿಟಿಷರ್. ಪಾಕಿಸ್ತಾನಕ್ಕೆ ಪಾಕಿಸ್ತಾನದ್ದೇ ಒಬ್ಬ ವ್ಯಕ್ತಿ ಗವರ್ನರ್ ಆಗಿದ್ದ ಸಂದರ್ಭದಲ್ಲೂ ಕೂಡ ಭಾರತದಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಗವರ್ನರ್ ಆಗಿದ್ರು. ಭಾರತದ ಪ್ರಧಾನಿಯಾಗಿದ್ದವರು ನೆಹರು. ಅನೇಕ ಟೀಕೆಗಳಿದೆ. ನೆಹರು ಅವರು ಮೌಂಟ್ ಬ್ಯಾಟನ್ ಆಡಿದ ಮಾತುಗಳ ತಕ್ಕಂತೆಯೇ ನಡೆದುಕೊಳ್ತಾ ಇದ್ರು. ಅವರ ಇಚ್ಛೆಗೆ ವಿರುದ್ಧವಾಗಿ ಯಾವುದೇ ನಿರ್ಧಾರವನ್ನ ಕೈಗೊಳ್ತಿರ್ಲಿಲ್ಲ ಅಂತ ಹೇಳಿ. ಇದನ್ನ ಒಪ್ಪುವವರು ಇದ್ದಾರೆ, ಒಪ್ಪದೇ ಇರೋರು ಇದ್ದಾರೆ. ಒಪ್ಪಬೇಕು ಯಾಕೆ ಅನ್ನೋದಕ್ಕೆ ಒಂದಷ್ಟು ಸಾಕ್ಷ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಯಾವಾಗ ಭಾರತ ಹಾಗೆ ಪಾಕಿಸ್ತಾನ ವಿಭಜನೆ ಆಯಿತು, ಕಾಶ್ಮೀರ ಆಗಿನ್ನೂ ರಾಜರ ಆಳ್ವಿಕೆಯಲ್ಲಿತ್ತು. ಆಗ ಜಮ್ಮು ಕಾಶ್ಮೀರ ಭಾಗದ ರಾಜರಾಗಿದ್ದವರು ರಾಜ ಹರಿ ಸಿಂಗ್ ಸ್ವತಂತ್ರ ದೇಶವಾಗಿ ಉಳಿಯುವ ನಿರ್ಧಾರವನ್ನ ಮಾಡ್ತಾರೆ. 1946-47ನೇ ಸಾಲಿನ ಮಾತಿದು. ಆದ್ರೆ ಒಂದೆರಡು ವರ್ಷದಲ್ಲೇ ರಾಜ ಹರಿ ಸಿಂಗ್ ಇಲ್ಲ, ಕಾಶ್ಮೀರವು ಕೂಡ ಭಾರತದ ಜೊತೆಯಲ್ಲೇ ವಿಲೀನ ಆಗಬೇಕು, ಭಾರತದ ಜೊತೆಯಲ್ಲೇ ಸೇರಬೇಕು ಅನ್ನೋ ಇಂಗಿತವನ್ನ ವ್ಯಕ್ತಪಡಿಸ್ತಾರೆ. ರಾಜ ಹರಿ ಸಿಂಗ್ ಭಾರತದ ಜೊತೆಯಲ್ಲೇ ಕಾಶ್ಮೀರವನ್ನ ಸೇರಿಸುವ ನಿರ್ಧಾರಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ನಮ್ಮ ದೇಶವನ್ನ ಆಳ್ತಾ ಇದ್ದ ಸರ್ಕಾರ, ಅದರ ಪ್ರತಿನಿಧಿಯಾಗಿದ್ದ ಪ್ರಧಾನಮಂತ್ರಿ ನೆಹರು ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೃಢವಾದ ನಿರ್ಧಾರವನ್ನ ಕೈಗೊಳ್ಳಲಿಲ್ಲ ಅನ್ನೋದು ನಮ್ಮ ಇತಿಹಾಸದ ಪುಟಗಳಲ್ಲಿ ಕಳೆದು ಹೋಗಿರುವ ಸಂಗತಿ. ಯಾವಾಗ ಕಾಶ್ಮೀರದ ರಾಜರೇ ಬಂದು ಭಾರತಕ್ಕೆ ನಾವು ಸೇರ್ಪಡೆ ಆಗ್ಲಿಕ್ಕೆ ಸಿದ್ಧ ಅನ್ನೋ ನಿರ್ಧಾರವನ್ನ ಮುಂದಿಡ್ತಾರೋ, ನೆಹರು ಅದಕ್ಕೆ ತಕ್ಷಣ ಸಮ್ಮತಿಯನ್ನ ಸೂಚಿಸುವ ಬದಲು ಹೋಗಿದ್ದು ವಿಶ್ವಸಂಸ್ಥೆಯ ಕದ ತಟ್ತಾರೆ ನೆಹರು. ಕೇವಲ ವಿಶ್ವಸಂಸ್ಥೆ ಮಾತ್ರ ಅಲ್ಲ, ರಷ್ಯಾ, ಆಫ್ರಿಕಾ, ಸಿಕ್ಕ ದೇಶಗಳ ಮುಂದೆ ಹೋಗಿ ಕಾಶ್ಮೀರದ ವಿಚಾರವನ್ನ, ನೆರೆಹೊರೆಯ ದೇಶಗಳು ಬಗೆಹರಿಸಿಕೊಳ್ಬೇಕಾಗಿದ್ದ ವಿಚಾರವನ್ನ, ಇನ್ಫ್ಯಾಕ್ಟ್ ಪಾಕಿಸ್ತಾನದ ಇನ್ವಾಲ್ವ್ಮೆಂಟೇ ಬೇಕಾಗಿರಲಿಲ್ಲ. ರಾಜ ಹರಿಸಿಂಗ್ಗೆ ರೆಡಿ ಇದ್ರು ಭಾರತದ ಜೊತೆಯಲ್ಲಿ ಸೇರ್ಪಡೆ ಆಗ್ಲಿಕ್ಕೆ. ಆದರೂ ಇದನ್ನೊಂದು ಗ್ಲೋಬಲ್ ಇಶ್ಯೂ ಮಾಡಿದ್ದು, ಇದನ್ನ ಒಂದು ಜಾಗತಿಕ, ಕಾಶ್ಮೀರವನ್ನ ಒಂದು ಜಾಗತಿಕ ಇಶ್ಯೂ ಮಾಡಿದ್ದು ನೆಹರು ಅಂದು ಕೈಗೊಂಡ ಆ ಒಂದು ನಿರ್ಧಾರ, ವಿಶ್ವಸಂಸ್ಥೆಯ ಮುಂದೆ ಕಾಶ್ಮೀರದ ವಿಚಾರವನ್ನ ತೆಗೆದುಕೊಂಡು ಹೋಗುವ ನಿರ್ಧಾರದಿಂದಾಗಿ. ಇನ್ಫ್ಯಾಕ್ಟ್ ಭಾರತದ ಜೊತೆಯಲ್ಲಿ ಸೇರುವ ನಿರ್ಧಾರಕ್ಕೆ ರಾಜ ಹರಿಸಿಂಗ್ ಬಂದಾಗ ನೆಹರು ಅವರಿಟ್ಟ ಡಿಮ್ಯಾಂಡ್ ಏನ್ ಗೊತ್ತಾ? ರಾಜ ಹರಿಸಿಂಗ್ ಬಂಧನಕ್ಕೆ ಇರಿಸಿಕೊಂಡಿದ್ದ, ಬಂಧನದಲ್ಲಿದ್ದಂತಹ ಶೇಖ್ ಅಬ್ದುಲ್ಲಾ, ಈಗಿನ ನ್ಯಾಷನಲ್ ಕಾನ್ಫರೆನ್ಸ್ ನ ಹುಟ್ಟಾಕ್ತವು, ಶೇಖ್ ಅಬ್ದುಲ್ಲಾರನ್ನ ಬಿಡುಗಡೆ ಮಾಡಿ ಅವರನ್ನ ಕಾಶ್ಮೀರದ ಮೊದಲ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಇಟ್ಟಿದ್ರು ಅನ್ನೋ ಮಾತು. ಇದಕ್ಕೆ ರಾಜ ಹರಿಸಿಂಗ್ ಅವರು ಒಪ್ಪಿರಲಿಲ್ಲ ಅನ್ನೋದು ಕೂಡ ಇತಿಹಾಸವನ್ನ ಓದಿದವರಿಗೆ ಗೊತ್ತಿರೋ ವಿಚಾರ. ಇಷ್ಟೆಲ್ಲ ಆದ್ಮೇಲೂ ಕೂಡ ವಿಶ್ವಸಂಸ್ಥೆಯ ಕದವನ್ನ ತಟ್ತಾರೆ ನೆಹರು. ನೆಹರು ಅವರ ಸ್ವತಂತ್ರ ನಿರ್ಧಾರನ ಅಥವಾ ಇದರ ಹಿಂದೆ ಕೂಡ ಅಂದಿನ ಗವರ್ನರ್ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್. ಇನ್ಫ್ಯಾಕ್ಟ್ ಬ್ರಿಟಿಷರಿಗೆ ಕಾಶ್ಮೀರ ಭಾರತದ ಭಾಗ ಆಗೋದು ಬೇಕಾಗೇ ಇರಲಿಲ್ಲ. ಸ್ಟ್ರಾಟಜಿಕಲಿ ಬಹಳ ಮುಖ್ಯವಾದ ಭೂಪ್ರದೇಶ ಕಾಶ್ಮೀರ. ಹೀಗಾಗಿ ಕಾಶ್ಮೀರ ಯಾವುದೇ ಕಾರಣಕ್ಕೂ ಭಾರತದ ಕೈವಶ ಆಗಬಾರದು, ಭಾರತದ ಜೊತೆಯಲ್ಲಿ ಸೇರಬಾರದು ಅನ್ನೋ ಕಾರಣಕ್ಕೇನೆ ಲಾರ್ಡ್ ಮೌಂಟ್ ಬ್ಯಾಟನ್ ತೆಗೆದುಕೊಂಡ ನಿರ್ಧಾರಕ್ಕೆ ಅನುಗುಣವಾಗಿ ನಡೆದುಕೊಂಡ್ರ ನೆಹರು. ಹಾಗಾಗಿ ವಿಶ್ವಸಂಸ್ಥೆವರೆಗೂ ಕಾಶ್ಮೀರದ ವಿಚಾರವನ್ನು ತೆಗೆದುಕೊಂಡು ಹೋಗಿ ಇದು ಎಂದಿಗೂ ನಿರ್ಧಾರವಾಗದಂತಹ ಸಮಸ್ಯೆ ಆಗಿ ಪರಿವರ್ತನೆ ಆಗೋ ಹಾಗೆ ಮಾಡಿದ್ರ. ಇದೇ ಪಾಪದ ಫಲ ಭಾರತ ಇವತ್ತಿಗೂ ಕೂಡ ಅನುಭವಿಸ್ತಾ ಇದೆಯಾ? ಅನುಮಾನ ಹುಟ್ಟುತ್ತೆ. ಪಾಕಿಸ್ತಾನ ಈ ಎಲ್ಲಾ ಪ್ರಕ್ರಿಯೆ ಆಗ್ತಾ ಇರೋ ಸಂದರ್ಭದಲ್ಲಿ ಕಾಶ್ಮೀರದ ವಿರುದ್ಧ ದಂಡೆತ್ತಿ ಹೋಗುತ್ತೆ ಪಾಕಿಸ್ತಾನದ ಸೇನೆ. ಆಗ ರಾಜ ಹರಿಸಿಂಗ್ ಸಹಾಯಕ್ಕಾಗಿ ಮತ್ತೆ ಮೊರೆ ಇಡೋದು ಭಾರತಕ್ಕೆ. ಫೀಲ್ಡ್ ಮಾರ್ಷಲ್ ಆಗಿದ್ದ ಮಾಣಿಕ್ ಶಾ ಭಾರತದ ಸೇನಾಪಡೆಗೆ ಹೆಂಗ ಪರ್ಮಿಷನ್ ಸಿಕ್ತು ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ. ವಿಶ್ವಸಂಸ್ಥೆ ಬಳಿ ಹೋದ್ರು, ಆಫ್ರಿಕಾ, ರಷ್ಯಾ ಎಲ್ಲರ ಬಳಿ ಹೋದ್ರು. ಇದೆಲ್ಲವನ್ನ ಗಮನಿಸ್ತಾ ಇದ್ದ ಸರ್ದಾರ್ ಪಟೇಲ್ ಅವರು ಕೋಪಗೊಂಡು ನೆಹರು ಮುಂದೆ ಹೋಗಿ ಮಾತನಾಡ್ತಾರಂತೆ. ಕಾಶ್ಮೀರ ನಮಗೆ ಬೇಕಾ ಬೇಡವಾ, ನಿನ್ನ ನಿರ್ಧಾರ ಏನು ಅಂತ ಹೇಳಿ ತಿಳಿಸು, ಇಲ್ಲದೆ ಹೋದ್ರೆ ಕಾಶ್ಮೀರ ನಮ್ಮ ಕೈ ತಪ್ಪು ಹೋಗುತ್ತೆ ಅಂತ ಹೇಳಿ ಈ ರೀತಿಯ ಖಡಕ್ ಮಾತುಗಳನ್ನ ಸರ್ದಾರ್ ಪಟೇಲ್ ಹೇಳಿದ ನಂತರವೇ ಲಾರ್ಡ್ ಮೌಂಟ್ ಬ್ಯಾಟನ್ ಹಾಗೆ ನೆಹರು ನಿರ್ಧಾರ ಮಾಡೋದು ಆಯ್ತು, ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಡಲಿಕ್ಕೆ ಭಾರತದ ಸೇನೆಯನ್ನ ಕಳಿಸೋಣ ಅಂತ ಹೇಳಿ. ಹಾಗೆ ಹೋರಾಡಿದ ಭಾರತೀಯ ಸೈನಿಕರ ಶ್ರಮದ ಫಲವಾಗಿ
ಇವತ್ತಿಗೆ ಕಾಶ್ಮೀರದ 3/2 ಭಾಗ ಉಳಿದುಕೊಂಡಿದೆ. ಪೂರ್ತಿ ಕಾಶ್ಮೀರ ಇನ್ನೇನು ಸಿಕ್ಕೇ ಬಿಡ್ತು ಅನ್ನೋ ಹೊತ್ತಿಗೆ ತರಾತುರಿಯಲ್ಲಿ ಕದನ ವಿರಾಮವನ್ನ ಘೋಷಣೆ ಮಾಡ್ತಾರೆ ನೆಹರು. ಯಾಕೆ? ನೆಹರು ಮಾಡಿದ ಮೊದಲ ತಪ್ಪೇ ಕದನ ವಿರಾಮ ಘೋಷಣೆ. ಇವತ್ತು ಪ್ರಶ್ನೆ ಮಾಡ್ತಾರೆ ಕಾಂಗ್ರೆಸ್ನ ನಾಯಕರು, ಕದನ ವಿರಾಮ ಯಾಕೆ ಘೋಷಣೆ ಮಾಡಿದ್ರಿ ಅಂತ ಹೇಳಿ ಪ್ರಶ್ನೆ ಮಾಡ್ಕೊಳ್ಳಿ ನೆಹರು ಅವರನ್ನ. 2 ದಿನ ಕಾದಿದ್ದಿದ್ರೆ, ಜಸ್ಟ್ 2 ದಿನ ಕಾದಿದ್ದಿದ್ರೆ ಇಡೀ ಕಾಶ್ಮೀರವನ್ನ ಭಾರತೀಯ ಸೇನೆ ಗೆಲ್ತಾ ಇತ್ತು. ಕಾಶ್ಮೀರ ಗ್ಲೋಬಲ್ ಇಶ್ಯೂ ಕೂಡ ಆಗ್ತಾ ಇರಲಿಲ್ಲ, ಭಾರತದ ಅವಿಭಾಜ್ಯ ಅಂಗ ಆಗ್ತಾ ಇತ್ತು. ತಪ್ಪು ಮಾಡಿದವರು ಯಾರು? ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾದ ಪ್ರಸಂಗ. ಉಗ್ರರನ್ನ ಕಳಿಸಿ ಹಿಂದೂಗಳನ್ನ ಹುಡುಕಿ ಕೊಲ್ಲಿಸಿದ ಪಾಕಿಸ್ತಾನಕ್ಕೆ ಭಾರತ ಸರಿಯಾಗಿ ಪೆಟ್ಟು ಕೊಟ್ಟಿದ್ದಾಗಿದೆ. ಇದೀಗ ಪಾಕಿಸ್ತಾನ ಕೈಕಾಲು ಹಿಡಿದು ಕದನ ವಿರಾಮ ಘೋಷಣೆ ಮಾಡಿಸಿಕೊಂಡಿದೆ. ಆದರೂ ಭಾರತದ ಆಕ್ರೋಶ ಕಡಿಮೆಯಾಗಿಲ್ಲ. ಇದಕ್ಕೆ ಸಾಕ್ಷಿ ಇವತ್ತು ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಆಡಿದ ಮಾತು. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. भारतीय वायुसेना के लिए सिर्फ 23 मिनट आतंक के अजगर को कुचलने में। जितनी देर में लोग नाश्ता पानी निपटाते हैं उतनी देर में आपने दुश्मनों को निपटाया। ಕೊಟ್ಟ ಏಟಿನ ಎಫೆಕ್ಟ್ ಈಗ ಒಂದೊಂದೇ ಆಚೆ ಬರ್ತಿದೆ. ಭಾರತೀಯ ಸೇನೆಯ ಪ್ರತ್ಯುತ್ತರಕ್ಕೆ ಸುಧಾರಿಸಿಕೊಳ್ಳಲು ಆಗದೆ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಿದೆ. ಜಗತ್ತಿನ ಮುಂದೆ ಏನು ಆಗಿಲ್ಲ ಎಂದು ಪೋಸ್ಟ್ ಕೊಟ್ಟರು. ಬುಡಪೂರ್ತಿ ಸುಟ್ಟು ಕರಕಲಾಗಿದೆ. ಜಗತ್ತಿನ ಮುಂದೆ ಉತ್ತರ ಕುಮಾರನ ಪೌರುಷ ತೋರಿದ ಪಾಕ್ ಪ್ರಧಾನಿ ಈಗ ಮೆತ್ತಗಾಗಿದ್ದಾನೆ. ಆಪರೇಷನ್ ಸಿಂಧೂರ್ ಜಸ್ಟ್ ಟ್ರೈಲರ್, ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಗುಡುಗಿದ ಸಿಂಗ್. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿನ್ನೆ ಶ್ರೀನಗರಕ್ಕೆ ಭೇಟಿ ಕೊಟ್ಟಿದ್ರು. ಇಂದು ಗುಜರಾತ್ನ ಭುಜ್ ಏರ್ಬೇಸ್ಗೆ ವಿಸಿಟ್ ಕೊಟ್ಟರು. ಸೈನಿಕರ ಆತ್ಮಸ್ಥೈರ್ಯಕ್ಕೆ जय हो अंदरू। साथियों, ऑपरेशन सिंदूर ने यह स्पष्ट संदेश दे दिया है कि हमने शांति के लिए जितना अपना दिल खोल कर रखा है, शांति को नष्ट करने वालों के विरुद्ध उतना ही अपना हाथ भी खोल कर रखा है। साथियों, एक और बात मैं यहां साफ कहना चाहूंगा कि ऑपरेशन सिंदूर अभी खत्म नहीं हुआ है। जो कुछ भी हुआ है वह सिर्फ एक ट्रेलर मात्र था। अब जब भी सही समय आएगा तो हम पूरी पिक्चर भी दुनिया को दिखाएंगे। IMF ಕೊಟ್ಟ ಹಣ ಉಗ್ರ ಜೋಳಿಗೆ ಸೇರುತ್ತಿದೆ. निश्चित रूप से इंटरनेशनल मॉनिटरी फंड से आने वाले $1 बिलियन के बड़े हिस्से को टेरर इंफ्रास्ट्रक्चर को फंड करने में इस्तेमाल होगा, ऐसा मेरा मानना है। क्या यह इंटरनेशनल मॉनिटरी फंड IMF द्वारा, जो कि एक इंटरनेशनल ऑर्गेनाइजेशन है, उसके द्वारा इनडायरेक्ट फंडिंग इसे नहीं माना जाएगा? 23 ನಿಮಿಷದಲ್ಲೇ ಪಾಪಿ ಪಾಕಿಸ್ತಾನ ಫಿನಿಶ್. भारतीय वायुसेना के लिए सिर्फ 23 मिनट यह काफी थे पाकिस्तान की सरजमीन पर पल रहे आतंक के अजगर को कुचलने के लिए, और वह आपने करके दिखाया है। और मैं ये कहूं, यह कहना गलत नहीं होगा, जितनी देर में लोग नाश्ता पानी निपटाते हैं उतनी देर में आपने दुश्मनों को निपटा दिया। ಪಾಕ್ ಸುಧಾರಿಸಿದ್ರೆ ಓಕೆ, ಇಲ್ಲದಿದ್ರೆ ಪಾಠ ಕಲಿಸ್ತೀವಿ. वर्तमान सीज फायर में हमने पाकिस्तान को बिहेवियर के आधार पर अभी प्रोबेशन पर रखा हुआ है। यदि उसका बिहेवियर सुधरता है तब तो ठीक, और यदि बिहेवियर में फिर से गड़बड़ी आती है तो उसको कड़े से कड़ा दंड दिया जाए। ಪಾಕಿಸ್ತಾನದ ಜೊತೆ ಸದ್ಯಕ್ಕೆ ಭಾರತ ಕದನ ವಿರಾಮ ಘೋಷಣೆ ಮಾಡಿದೆ. ಒಂದು ವೇಳೆ ಉಗ್ರರ ದಾಳಿ ನಡೆದರೆ ಪರಿಣಾಮ ಬಲು ಭೀಕರವಾಗಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದು ಭಾರತದ ದಿಟ್ಟ ಪ್ರತ್ಯುತ್ತರ. ಆದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಏನ್ ಗೊತ್ತಾ? ಪಾಕಿಸ್ತಾನದಲ್ಲಿ ಬಹುಶಃ ಪ್ರತಿಯೊಬ್ಬ ರಾಜಕೀಯ ನಾಯಕ ಕೂಡ ತಾನು ಉಳಿಬೇಕು, ಭದ್ರವಾಗಿ ತನ್ನ ಸ್ಥಾನದಲ್ಲಿ, ಅಂದ್ರೆ ಅದು ಆರ್ಮಿ ಕೂಡ ಅಪ್ಲೈ ಆಗುತ್ತೆ, ತಮ್ಮ ತಮ್ಮ ಸ್ಥಾನದಲ್ಲಿ ಉಳಿಬೇಕು ಅಂದ್ರೆ ಭಾರತದ ವಿರುದ್ಧ ಮಸಲತ್ ಮಾಡಿದ್ರೆ ಮಾತ್ರ ಅನ್ನೋ ಮನಸ್ಥಿತಿ ಅನ್ಸುತ್ತೆ. ಇದಕ್ಕೆ ಮತ್ತೊಂದು ಉದಾಹರಣೆ, ಪಾಕಿಸ್ತಾನದ ಮಾಜಿ ಹಾಗೆ ಹಾಲಿ ಪ್ರಧಾನಿಗಳ ಒಂದು ಅಟ್ಟರ್ ಫೇಲ್ಯೂರ್ ಪ್ಲಾನ್. ಮಾಸ್ಟರ್ ಪ್ಲಾನ್ ಅಲ್ಲ, ಮಾಸ್ಟರ್ ಅಟ್ಟರ್ ಫೇಲ್ಯೂರ್ ಪ್ಲಾನ್. ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿ ಲಂಡನ್ನಲ್ಲಿ ಕೂತು ಹೊಂಚು ಹಾಕಿದ್ರು. ಯಾರು?
ಪಾಕಿಸ್ತಾನದ ಮಾಜಿ ಪ್ರಧಾನಿ ಭಾರತದ ಮೇಲೆ ದಾಳಿಗೆ ಪ್ಲಾನ್ ಅನ್ನ ರೂಪಿಸಿದ್ದು ಅಣ್ತಮ್ಮಾಸ್. ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿ ಲಂಡನ್ನಲ್ಲಿ ಕೂತು ನವಾಜ್ ಶರೀಫ್, ಪಾಕಿಸ್ತಾನದ ಹಿಂದಿನ ಪ್ರಧಾನಮಂತ್ರಿಗಳು, ತಮ್ಮ ಸಹೋದರ ಈಗಿನ ಪ್ರಧಾನಿ ಶೆಹಬಾಜ್ ಶರೀಫ್ ಇಬ್ಬರೂ ಕೂಡ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ರಂತೆ. ಆದ್ರೆ ಈಗ ಹಿಂದೆ ಮಾಡಿದ್ದ ಪ್ಲಾನ್ ಅದರ ಅಸಲು ಎತ್ತು ಈಗ ಬಟಾಬೈಲಾಗಿದೆ. ತಮ್ಮ ಶೆಹಬಾಜ್ ಶರೀಫ್ಗೆ ಕಿವಿ ಮಾತನ್ನ ಹೇಳಿದ್ರಂತೆ ನವಾಜ್ ಶರೀಫ್, ಭಾರತದ ಮೇಲೆ ದಾಳಿ ಮಾಡು ಅಂತ ಹೇಳಿ. ಮೊದಲು ಭಾರತದ ಮೇಲೆ ದಾಳಿ ಮಾಡೋಕೆ ಪ್ಲಾನ್ ಮಾಡಿದ್ದೆ ಹಿಂದಿನ ಪಾಕಿಸ್ತಾನದ ಪ್ರಧಾನಮಂತ್ರಿ. ಈ ಸುದ್ದಿಯನ್ನ ಹೇಳ್ತಾ ಇರೋದು ನಾವಲ್ಲ, ಬದಲಾಗಿ ಶರೀಫ್ ಬ್ರದರ್ಸ್ ಪಕ್ಷ PML ಅದರ ನಾಯಕಿ ಪಂಜಾಬ್ ಸರ್ಕಾರದ ಮಾಹಿತಿ ಸಚಿವೆ ಅಜ್ಮಾ ಬುಖಾರಿ ಹೇಳಿರುವ ಮಾತಿದು. ನಂತರದಲ್ಲಿ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಈ ಶರೀಫ್ ಬ್ರದರ್ಸ್ಗೆ ಜ್ಞಾನೋದಯ ಆಗಿದೆ. ಭಾರತದ ಶಕ್ತಿ ಕಂಡು ದಾಳಿ ಬೇಡ, ರಾಜಿ ಮಾಡಿಕೊಳ್ಳೋಣ ಅನ್ನೋ ಪ್ಲಾನಿಂಗಿಗೆ ಬಂದಿದ್ದಾರಂತೆ. ಅದಕ್ಕೆ ಹೇಳಿದ್ದು ಇದು ಮಾಸ್ಟರ್ ಪ್ಲಾನ್ ಅಲ್ಲ, ಮಾಸ್ಟರ್ ಅಟ್ಟರ್ ಫ್ಲಾಪ್ ಪ್ಲಾನ್. ಇನ್ನು ಭಾರತಕ್ಕೆ ಪಾಕಿಸ್ತಾನದ ಪಕ್ಕವೇ ಮತ್ತೋರ್ವ ಮಿತ್ರ ಸಿಕ್ಕಿದ್ದಾನೆ. ಆ ದೇಶ ಪದೇ ಪದೇ ಪಾಕಿಸ್ತಾನವನ್ನ ಕೆಣಕ್ತಲೇ ಇದೆ. ಇತ್ತೀಚೆಗಂತೂ ಸಣ್ಣ ಯುದ್ಧವನ್ನೇ ಮಾಡಿಬಿಟ್ಟಿದೆ. ಅಂತಹ ದೇಶ ಭಾರತಕ್ಕೆ ಇದೀಗ ಬಹಿರಂಗವಾಗಿ ಬೆಂಬಲವನ್ನ ಘೋಷಿಸಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ತಾಲಿಬಾನ್ ಸಚಿವರ ಜೊತೆ ಜೈಶಂಕರ್ ಮಾತುಕತೆ. ಪಾಕಿಸ್ತಾನದ ವಿಷಯ ನಮಗೆ ಬಿಟ್ಟಾಕಿ ಎಂದ ಮುತ್ತಾಕಿ. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ತಾಲಿಬಾನ್ನ ಹಂಗಾಮಿ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಾಕಿ ಜೊತೆ ದೂರವಾಣಿ ಸಂಭಾಷಣೆ ನಡೆಸಿದ್ದಾರೆ. ಈ ಮಾತುಕತೆ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಸಂಬಂಧವನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ. ಭಾರತದ ಮೇಲಿನ ಕ್ಷಿಪಣಿ ದಾಳಿಯಲ್ಲಿ ತಾಲಿಬಾನ್ ಪಾತ್ರ ಇದೆ ಅಂತ ಬಿಂಬಿಸಲು ಪಾಕಿಸ್ತಾನ ಪ್ರಯತ್ನಿಸುತ್ತಿದೆ. ಆದರೆ ಈ ಆರೋಪಗಳನ್ನು ತಿರಸ್ಕರಿಸಿರುವ ಅಮೀರ್ ಖಾನ್ ಮುತ್ತಾಕಿ ತಾಲಿಬಾನ್ ಆಡಳಿತ ಎಲ್ಲಾ ರೀತಿಯ ಭಯೋತ್ಪಾದನೆಯನ್ನ ಖಂಡಿಸುತ್ತದೆ. ಪಾಕಿಸ್ತಾನದ ವಿಷಯ ನಮಗೆ ಬಿಟ್ಟಾಕಿ ಎಂದಿದ್ದಾರಂತೆ. We actually got a lot of international support. Many ministers, many leaders called up PM, many ministers called me up. We had a Security Council resolution which very clearly said that the perpetrators of the attack should be held accountable. ಪಾಕಿಸ್ತಾನದಲ್ಲಿ ಖೈಬರ್ ಪಖ್ತೂನ್ ಎಂಬ ಪ್ರಾಂತ್ಯವಿದೆ. ಪಖ್ತೂನಿ ಜನಾಂಗ ವಾಸಿಸೋ ಕಾರಣಕ್ಕೆ ಈ ಹೆಸರು ಬಂದಿದೆ. ಅಫ್ಘಾನಿಸ್ತಾನದಲ್ಲೂ ಪಖ್ತೂನಿ ಜನಾಂಗ ವಾಸ ಮಾಡ್ತಾರೆ. ಆದ್ರೆ ಪಖ್ತೂನಿಗಳು ವಾಸಿಸೋ ಅಷ್ಟೂ ಜಾಗ ನಂದು ಅಂತ ಅಫ್ಘಾನಿಸ್ತಾನ ಹೇಳ್ತಿದೆ. ಇನ್ನೊಂದ್ ಕಡೆ ಪಖ್ತೂನಿ ಜನಾಂಗ ಖೈಬರ್ ಪಖ್ತೂನ್ ಪ್ರದೇಶವೆಲ್ಲ ಸೇರಿ ಪ್ರತ್ಯೇಕ ದೇಶ ಆಗ್ಬೇಕು ಅಂತಿದ್ದಾರೆ. 2022ರಲ್ಲಿ ಖೈಬರ್ ಸಿಎಂ ಮಹಮೂದ್ ಖಾನ್ ದಂಗೆ ಎದ್ದಿದ್ರು. ಪ್ರತ್ಯೇಕತಾ ಕೂಗು ಬೆಂಬಲಿಸಿ ರ್ಯಾಲಿಯನ್ನ ನಡೆಸಿಬಿಟ್ಟಿದ್ರು. ಇನ್ನೊಂದೆಡೆ ಈ ಪ್ರದೇಶದಲ್ಲಿ ತೆಹರಿಕ್ ಎ ತಾಲಿಬಾನ್ ಪಾಕಿಸ್ತಾನ ಅಬ್ಬರ ಜೋರಾಗಿದೆ. ಟಿಟಿಪಿ ಉಗ್ರರಿಗೆ ಅಫ್ಘಾನಿಸ್ತಾನದ ತಾಲಿಬಾನ್ ನೆರವು ಇದೆ ಎನ್ನಲಾಗ್ತಿದೆ. ಅದರಲ್ಲೂ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಬಂದ ಮೇಲೆ ಪ್ರತ್ಯೇಕತೆ ಕೂಗಿಗೆ ಬಲ ಬಂದಿದ್ದು ಸ್ಥಳೀಯ ಉಗ್ರರಿಗೆ ತಾಲಿಬಾನ್ ಶಸ್ತ್ರಾಸ್ತ್ರ ಪೂರೈಸುತ್ತಿದೆ ಎಂದು ಹೇಳಲಾಗ್ತಿದೆ. ಆದ್ದರಿಂದ ಅಫ್ಘಾನಿಸ್ತಾನಕ್ಕೆ ಭಾರತದ ಬೆಂಬಲ ಸಿಕ್ಕರೆ ಇನ್ಮುಂದೆ ಪಶ್ತೂನಿಗಳು ಖೈಬರ್ನಲ್ಲಿ ಅಬ್ಬರಿಸಿದರೆ ಅಚ್ಚರಿಯಿಲ್ಲ. ಆ ಕಡೆ ಬಲೂಚಿಸ್ತಾನ, ಇನ್ನೊಂದು ಕಡೆ ಪಖ್ತೂನಿಸ್ತಾನ ಹೋರಾಟಗಾರರು ಅಬ್ಬರಿಸುತ್ತಿದ್ದಾರೆ. ಒಂದು ವೇಳೆ ಬಲೂಚಿಸ್ತಾನ ಪಖ್ತೂನಿಸ್ತಾನಕ್ಕೆ ಭಾರತದ ಬೆಂಬಲ ಸಿಕ್ಕರೆ ಪಾಕಿಸ್ತಾನ 3 ಭಾಗವಾಗುವುದು ಪಕ್ಕ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಪಾಕಿಸ್ತಾನದ ಉತ್ತರದಲ್ಲಿರೋದು ಗಿಲ್ಗಿಟ್ ಬಲ್ಟಿಸ್ತಾನ, ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ. ಭಾರತ ಅದ್ರ ಮೇಲೆ ಕಣ್ಣಿಟ್ಟಿದೆ. ಅದ್ರ ಪಕ್ಕದಲ್ಲಿರೋದು ಈಗಷ್ಟೇ ಹೇಳಿದ ಖೈಬರ್ ಪಖ್ತೂನ್ಖ್ವಾ. ಅಲ್ಲೂ ಕೂಡ ಪಾಕಿಸ್ತಾನದ ಜೊತೆಯಲ್ಲಿ ವಿಶೇಷವಾದ ಅನುಬಂಧ, ನಂಟು, ಸಂಬಂಧ ಏನು ಉಳಿಸ್ಕೊಳ್ಳೋ ಸಾಧ್ಯತೆಗಳು ಸದ್ಯಕ್ಕಂತೂ ಕಡಿಮೆ ಅನಿಸ್ತಾ ಇದೆ ಅಫ್ಘಾನಿಸ್ತಾನದ ಪ್ರಭಾವದಿಂದ. ಅದ್ರ ಪಕ್ಕದಲ್ಲಿ ಬರುತ್ತೆ ಬಲೂಚಿಸ್ತಾನ. ಬಲೂಚಿಸ್ತಾನದ ಕಥೆಯಂತೂ ನಾವು ಪ್ರತಿದಿನ ನಿಮ್ಗೆ ಅಪ್ಡೇಟ್ ಕೊಡ್ತಲೇ ಇದೀವಿ. ಪ್ರತ್ಯೇಕ ಆದ್ರೆ ಸಾಕು ಅಂತ ಹೇಳಿ ಕಾಯ್ತಿದ್ದಾರೆ. ಪ್ರತ್ಯೇಕ ಆಗ್ಬಿಟ್ಟಿದೀವಿ ಅಂತ ಘೋಷಿಸಿಕೊಳ್ತಿದ್ದಾರೆ. ಇನ್ನು ಪಾಕಿಸ್ತಾನದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಸಿಂಧ್ ಪ್ರಾಂತ್ಯಕ್ಕೂ ಕೂಡ ಪಾಕಿಸ್ತಾನದ ಬಗ್ಗೆ ವಿಶೇಷವಾದ ಒಲವಿಲ್ಲ. ಉಳಿಯೋದೇನು ಪಂಜಾಬ್ ಪ್ರಾಂತ್ಯ ಮಾತ್ರ. ಇನ್ ಕೇಸ್
ಇನ್ ಕೇಸ್ ಸದ್ಯಕ್ಕೆ ಕಾಣ್ತಾ ಇರುವ ಪಾಸಿಬಿಲಿಟಿ ಪ್ರಕಾರ ಬಲೂಚಿಸ್ತಾನ ಅತಿ ಶೀಘ್ರದಲ್ಲಿ ಪಾಕಿಸ್ತಾನದಿಂದ ಅಫಿಷಿಯಲಿ ಸಪರೇಟ್ ಆಗೋ ಸಾಧ್ಯತೆ ಇದೆ. ಹಿಂಗೊಂದು ವೇಳೆ ಬಲೂಚಿಸ್ತಾನ ಸಪರೇಟ್ ಆದ್ರೆ ಪಾಕಿಸ್ತಾನದ ಕತೆ ಏನು? ಪಾಕಿಸ್ತಾನಕ್ಕೆ ಉಳಿಯೋದು ಕೇವಲ ಚಿಕ್ಕದೊಂದು ರಾಜ್ಯದಷ್ಟು ಗಾತ್ರದ ಪ್ರದೇಶ ಮಾತ್ರ. ಬಲೂಚಿಸ್ತಾನ ಪಾಕಿಸ್ತಾನದ ಒಂದು ಪ್ರಾಂತ್ಯ, ಪ್ರಾವಿನ್ಸ್ ಅಂತ ಕರೀತಾರೆ. ಒಂದು ವೇಳೆ ಬಲೂಚಿಸ್ತಾನ ಪ್ರತ್ಯೇಕ ದೇಶ ಆಯ್ತು ಅಂದ್ರೆ ಈ ಬಲೂಚಿಸ್ತಾನ ಪಾಕಿಸ್ತಾನದಲ್ಲೇ ಅತ್ಯಂತ ವಿಶಾಲವಾದ ಭೂಪ್ರದೇಶ ಇರುವಂತಹ ಪ್ರಾಂತ್ಯ. ಪ್ರಾಕೃತಿಕ ಸಂಪತ್ತು ಕೂಡ ಹೆಚ್ಚಾಗಿ ಸಿಗೋದು ಬಲೂಚಿಸ್ತಾನದಲ್ಲೇ. ಪಾಕಿಸ್ತಾನದ ಕೈ ತಪ್ಪು ಹೋಗುತ್ತದೆ. ಇಡೀ ಪಾಕಿಸ್ತಾನ 8 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಭೂಮಿಯನ್ನ ಹೊಂದಿದೆ. 3,47,190 ಸ್ಕ್ವೇರ್ ಕಿಲೋಮೀಟರ್ ಭೂಮಿ ಕೇವಲ ಬಲೂಚಿಸ್ತಾನವೇ ಹೊಂದಿದೆ. ಪಾಕಿಸ್ತಾನದ ಶೇಕಡ 44% ಭೂಮಿ ಭಾಗ ಬಲೂಚಿಸ್ತಾನದ್ದು. ಒಂದು ವೇಳೆ ಬಲೂಚಿಸ್ತಾನ ಸಪರೇಟ್ ಆಗಿ ಹೋದ್ರೆ ಪಾಕಿಸ್ತಾನದ ಬಳಿಯಲ್ಲಿ ಉಳಿಯೋದು ಕೇವಲ 4.5 ಲಕ್ಷ ಚದರ ಕಿಲೋಮೀಟರ್ ಭೂಮಿ ಮಾತ್ರ. ರಾಜಸ್ಥಾನ, ಫಾರ್ ಅ ಕಂಪ್ಯಾರಿಸನ್, ರಾಜಸ್ಥಾನದ ಭೂಪ್ರದೇಶ 3.5 ಲಕ್ಷ ಚದರ ಕಿಲೋಮೀಟರ್ ಭೂಮಿ. ಹತ್ತತ್ರ ರಾಜಸ್ಥಾನಕ್ಕಿಂತ ಸ್ವಲ್ಪ ದೊಡ್ಡ ಜಾಗವಾಗಿ ಉಳಿಯುತ್ತೆ ಪಾಕಿಸ್ತಾನ. ಭಾರತ ಪಾಕಿಸ್ತಾನಕ್ಕಿಂತ 4 ಪಟ್ಟು ದೊಡ್ಡ ದೇಶ ಭೂಪ್ರದೇಶದ ವಿಚಾರದಲ್ಲಿ. ಇರಾನ್, ಅಫ್ಘಾನಿಸ್ತಾನದ ಜೊತೆ ಗಡಿಯನ್ನ ಹಂಚಿಕೊಳ್ತಾ ಇದೆ ಬಲೂಚ್. ಹೀಗಾಗಿ ಆ ಭಾಗದಿಂದಲೂ ಕೂಡ ಬೆಂಬಲ ಸಿಗುವ ನಿರೀಕ್ಷೆ. ವಿಶಾಲವಾದ ಬಲೂಚಿಸ್ತಾನದ ರಾಜಧಾನಿ ಹೆಸರು ಕ್ವೆಟ್ಟಾ, ಅದು ಕೂಡ ಈಗ ಕೈ ತಪ್ಪೋ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ಕ್ಲಾಕ್ ಇಸ್ ಟಿಕಿಂಗ್. ಪಾಕಿಸ್ತಾನ ಪೀಸ್ ಆಗೋದು ಅತಿ ಶೀಘ್ರದಲ್ಲೇ ಗೋಚರ ಆಗೋ ಸಾಧ್ಯತೆ ಇದೆ. ಇನ್ನು ಭಾರತ ಅಂತಂದ್ರೆ ಉರ್ಕೊಳ್ಳೋರು ಒಬ್ರ ಇಬ್ರ. ಆ ಕಡೆ ಪಾಕಿಸ್ತಾನ, ಈ ಕಡೆ ಚೀನಾ, ಇನ್ನೊಂದು ಕಡೆ ಬಾಂಗ್ಲಾದೇಶ, ಆಗಾಗ ನೇಪಾಳ, ಶ್ರೀಲಂಕಾ. ದೂರದ ಟರ್ಕಿ ಕೂಡ ಇದೀಗ ಕತ್ತಿ ಮಸಿಯೋಕ್ ಪ್ರಾರಂಭ ಮಾಡಿದೆ. ಅದರಿಂದ ಇರೋ ಬರೋ ಶತ್ರುಗಳಿಗೆ ಟಕ್ಕರ್ ಕೊಡಬೇಕು ಅಂತ ಭಾರತ ಮತ್ತಷ್ಟು ಮಗದಷ್ಟು ಸದೃಢವಾಗ್ತಾ ಇದೆ. ಇದೇ ದೃಷ್ಟಿಯಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಭಾರತ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮತ್ತಷ್ಟು ಹೆಚ್ಚಾಗಲಿದೆ ಭಾರತ ರಕ್ಷಣಾ ಬಜೆಟ್. ಸುದ್ದಿ ಕೇಳಿ ಬೆಚ್ಚಿ ಬಿದ್ದವು ಪಾಕಿಸ್ತಾನ, ಚೀನಾ. ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಳಿಕ ಭಾರತದ ರಕ್ಷಣಾ ಬಜೆಟ್ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಪೂರಕ ಬಜೆಟ್ ಮೂಲಕ ಹೆಚ್ಚುವರಿಯಾಗಿ 50,000 ಕೋಟಿ ರೂಪಾಯಿಗಳನ್ನು ಪ್ರಸ್ತಾವನೆಯಲ್ಲಿ ಸಲ್ಲಿಸಲಾಗಿದೆ. ಇದಕ್ಕೆ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಅನುಮೋದನೆ ಸಿಗಬಹುದು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2025-26ರ ಬಜೆಟ್ನಲ್ಲಿ ಸೇನೆಗೆ ಒಟ್ಟು 6,81,000 ಕೋಟಿಯನ್ನ ಮೀಸಲಿಡಲಾಗಿದೆ ಎಂದು ಹೇಳಿದರು. ಈಗ ಹೆಚ್ಚುವರಿಯಾಗಿ 50,000 ಕೋಟಿ ರೂಪಾಯಿಗಳಷ್ಟು ಪ್ರಸ್ತಾವನೆ ಸಲ್ಲಿಸಿರುವುದರಿಂದ ಮುಂದೆ ರಕ್ಷಣಾ ಬಜೆಟ್ 7 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗುವ ನಿರೀಕ್ಷೆ ಇದೆ. ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 10 ವರ್ಷಗಳಲ್ಲಿ ರಕ್ಷಣಾ ಬಜೆಟ್ 3 ಪಟ್ಟು ಹೆಚ್ಚಾಗಿದೆ. 2014-15ರಲ್ಲಿ ರಕ್ಷಣಾ ಬಜೆಟ್ 2.29 ಲಕ್ಷ ಕೋಟಿಗಳಷ್ಟಿತ್ತು. ಈಗ 6.81 ಲಕ್ಷ ಕೋಟಿ ರೂಪಾಯಿ ಇದೆ. 2026-2027ರ ಬಜೆಟ್ನಲ್ಲಿ ರಕ್ಷಣಾ ಬಜೆಟ್ 7 ಲಕ್ಷ ಕೋಟಿಗೆ ಏರಲಿದೆ. 7 ಲಕ್ಷ ಕೋಟಿ ಎಂದರೆ ಕರ್ನಾಟಕ ಬಜೆಟ್ಗಿಂತಲೂ ಹೆಚ್ಚು. 2025-26ರ ಕರ್ನಾಟಕ ಬಜೆಟ್ 4 ಲಕ್ಷ ಕೋಟಿ ದಾಟಿ ದಾಖಲೆಯನ್ನ ಬರೆದಿತ್ತು. ಈ ಬಾರಿ ಭಾರತದಲ್ಲೇ ಡ್ರೋನ್, ಯುದ್ಧ ವಿಮಾನ, ಮಿಸೈಲ್, ದೇಶೀಯವಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ ಉತ್ಪಾದನೆಗೆ ಆದ್ಯತೆ ನೀಡಲಾಗುತ್ತದೆ. ಅದರಲ್ಲೂ ಅಗ್ನಿ, ಬ್ರಹ್ಮೋಸ್ನಂತಹ ಕ್ಷಿಪಣಿಗಳ ಉತ್ಪಾದನೆಗೆ ಮೋದಿ ಸರ್ಕಾರ ಮಣೆ ಹಾಕಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಪ್ರತಿದಿನ ಭಾರತದ ಸೇನೆಯ ಬಲವನ್ನ ವೃದ್ಧಿಸಿರುವ ಅತ್ಯಂತ ಪ್ರಬಲವಾದ, ಬಲಿಷ್ಠವಾದ ಶಸ್ತ್ರಾಸ್ತ್ರಗಳ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೀವಿ. ಇವತ್ತು ಅಗ್ನಿ 6ನ ಸರದಿ. ಪಾಕಿಸ್ತಾನ ಸೋಲ್ನಿಂದ ಜಗತ್ತಿನಲ್ಲಿ ಭಾರತದ ಶಸ್ತ್ರಾಸ್ತ್ರಗಳ ಬಗ್ಗೆ, ಅದರಲ್ಲೂ ಸ್ವದೇಶಿ ನಿರ್ಮಿತ ಶಸ್ತ್ರಗಳ ಬಗ್ಗೆ ಚರ್ಚೆ ಹೆಚ್ಚಾಗಿದೆ. ಇದೀಗ ಇಡೀ ಜಗತ್ತಿನ ಕಣ್ಣು ಅಗ್ನಿ 6 ಮೇಲೇನೆ ಬಿದ್ದಿದೆ. ಭಾರತ ನಿರ್ಮಿಸಿದ ಅಗ್ನಿ ಸೀರೀಸ್ನ 7ನೇ ಕ್ಷಿಪಣಿ ಮಿಸೈಲ್ ಇದು.
ಭಾರತದ ಬಳಿಯಲ್ಲಿ ಈಗಾಗಲೇ ಅಗ್ನಿ 1, ಅಗ್ನಿ P, ಅಗ್ನಿ 2, ಅಗ್ನಿ 3, ಅಗ್ನಿ 4, ಅಗ್ನಿ 5 ಖತರ್ನಾಕ್ ಮಿಸೈಲ್ಗಳಿವೆ. ಚೀನಿಯರು ಅಗ್ನಿ 5 ಹೆಸರು ಕೇಳಿದ್ರೇನೆ ಬೆವರು ಹೋಗ್ತಾರೆ, ಅಷ್ಟು ಪವರ್ಫುಲ್ ವೆಪನ್ ಇದೆ. ಕೊನೆಯ ಹಂತದ ತಯಾರಿ ಕೆಲಸದಲ್ಲಿ ಡಿಆರ್ಡಿಒ ಬ್ಯುಸಿಯಾಗಿದೆ. ಅತಿ ಶೀಘ್ರದಲ್ಲೇ ಅಗ್ನಿ 6 ಭಾರತ ಸೇನೆಯನ್ನ ಸೇರೋ ಸಾಧ್ಯತೆ ಇದೆ. ಅಗ್ನಿ 6 ಅಮೆರಿಕ, ಯುರೋಪ್, ಇಡೀ ಏಷ್ಯಾವನ್ನು ತಲುಪುವ ಸಾಮರ್ಥ್ಯವನ್ನ ಹೊಂದಿದೆ. 8 ರಿಂದ 12 ಸಾವಿರ ಕಿಲೋಮೀಟರ್. ವೀಕ್ಷಕರೇ ಗಮನಿಸಿ, 8 ರಿಂದ 12 ಸಾವಿರ ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನ ಕೂಡ ಹೊಡೆದು ಹಾಕುವ ಸಾಮರ್ಥ್ಯ ಈ ಅಗ್ನಿ 6 ಕ್ಷಿಪಣಿಗೆ ಇರಲಿದೆ. ಅಣ್ವಸ್ತ್ರಗಳನ್ನ ಕೂಡ ಹೊತ್ತೊಯ್ಯಬಲ್ಲ ಕೆಪಾಸಿಟಿ ನಮ್ಮ ಹೆಮ್ಮೆಯ ಅಗ್ನಿ 6ಗೆ ಇರಲಿದೆ. ಒಂದೇ ಒಂದು ಅಗ್ನಿ 6 ಮಿಸೈಲ್ ಒಂದು ಬಾರಿಗೆ 10 ಟಾರ್ಗೆಟ್ಗಳನ್ನ ಹೊಡೆದಾಕುವ ಸಾಮರ್ಥ್ಯವನ್ನ ಹೊಂದಿದೆ. ಅತಿ ಶೀಘ್ರದಲ್ಲೇ ಭಾರತದ ಸೇನೆಯ ಬಲವನ್ನ ಮತ್ತಷ್ಟು ವೃದ್ಧಿ ಮಾಡಲಿದೆ ನಮ್ಮ ಹೆಮ್ಮೆಯ ಸ್ವದೇಶಿ ನಿರ್ಮಿತ ಅಗ್ನಿ 6 ಕ್ಷಿಪಣಿ. ಬರೋ ಹೊತ್ತಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿತಾರೆ, ಡಿಸೆಂಬರ್ ಹೊತ್ತಿಗೆ ಹೊಸ ಮುಖ್ಯಮಂತ್ರಿ ಬರ್ತಾರೆ ಅನ್ನೋ ಚರ್ಚೆ ಇದೀಗ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿ ನಡೀತಾ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರೇ ಕುರ್ಚಿ ಎತ್ಕೊಂಡು ಮೈಸೂರು ಕಡೆಗೆ ಹೋದ್ರೂ ಹೋಗಬಹುದು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಈ ಮುಖ್ಯಮಂತ್ರಿಗೆ ಬಿಡಬೇಕು ಆ ಸ್ಕೀಮ್ ಪ್ರಕಾರ. ಅವರು ಈಗ ಮಾಡೋರಲ್ಲ 40-60 ಸ್ಕೀಮು, ಏನೋ ರೈತರಿಗೆ 40% ಹಂಗೆ, ಅಲ್ಲಿ ಅವರೊಂದು ಸ್ಕೀಮ್ ಮಾಡ್ಕೊಂಡವ್ರೆ. ಏನು ಅಂದ್ರೆ 50-50 ಸ್ಕೀಮ್. ಸಿದ್ದರಾಮಯ್ಯ 50, ಡಿ ಕೆ ಶಿವಕುಮಾರ್ 50%. 2.5 ವರ್ಷ ಅದೇನಾಗ್ತೈತೋ ಗೊತ್ತಿಲ್ಲ ಅವ್ರ ಸ್ಕೀಮಲ್ಲಿ. 30 ತಿಂಗಳು ಅದು ಹಂಚಿಕೆ ಮಾಡ್ಕೊಂಡವ್ರೆ. ಕೊಡ್ಲಿಲ್ಲ ಅಂದ್ರೆ ಇವರು ಡಿ ಕೆ ಚೇರ್ಗಳಿಗೆ ಕಿತ್ಕೊಂಡು ಹೋಗ್ತಾರೆ. ಕೊಟ್ರೆ ಸಿದ್ದರಾಮಯ್ಯ ಮೈಸೂರು ಕಡೆ ಎತ್ಕೊಂಡು ಹೋಗ್ತಾನೆ. ಚೇರ್ ಹೋಗುವಾಗ ಈ ರೋಡಗೆ ಹೋಗೋದು, ಚೇರ್ನ ಕಾರಲ್ಲಿ ಇಟ್ಕೊಂಡು ಸೀದಾ ಎತ್ಕೊಂಡು ಹೋಗ್ತಾನೆ ಅಲ್ಲಿಗೆ. ಕುರ್ಚಿ ಖಾಲಿ ಆಗುತ್ತೋ ಬಿಡುತ್ತೋ, ಖಾಲಿ ಆದ್ರೆ ಕೂರ್ಬೇಕು ಅನ್ಕೊಂಡಿರೋರು ಯಾರ್ಯಾರು? ಕ್ವಿಕ್ ಆಗಿ ಆ ಪಟ್ಟಿನ ಇನ್ನೊಂದ್ಸತಿ ರಿಕಾಲ್ ಮಾಡ್ಕೊಂಡ್ಬಿಡೋಣ. ಬಹುತೇಕ ಹೆಸರುಗಳು ನಿಮಗೆ ಗೊತ್ತಿರೋದೇ. ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಅವರು ರೇಸ್ನಲ್ಲಿ ಮೊದಲಿಗರಾಗಿದ್ದಾರೆ. ಹಾಗೆ ಲೋಕೋಪಯೋಗಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು ಕೂಡ ರೇಸ್ನಲ್ಲಿದ್ದಾರೆ. ಇದರ ಜೊತೆಯಲ್ಲಿ ಗೃಹ ಸಚಿವರು ದಲಿತ ಸಿಎಂ ಅನ್ನೋ ಕೂಗು ಕೇಳಿದಾಗೆಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಬರುತ್ತೆ. ಇದರ ಜೊತೆಯಲ್ಲೇ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರು ಕೂಡ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರೋ ಕನಸನ್ನ ಕಾಣ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಮಾಜಿ ಸಚಿವರು ಹಿರಿತನದ ಆಧಾರದ ಮೇಲೆ ಆರ್ ವಿ ದೇಶಪಾಂಡೆ ಅವರ ಹೆಸರು ಕೂಡ ಕೇಳೋಕ್ ಸಿಗ್ತಾ ಇದೆ. ಕೈಗಾರಿಕಾ ಸಚಿವರು ಲಿಂಗಾಯತ ಕೋಟಾದ ಅಡಿಯಲ್ಲಿ ಎಂಬಿ ಪಾಟೀಲ್ ಅವರ ಹೆಸರು, ಆಹಾರ ಸಚಿವ ಕೆಎಚ್ ಮುನಿಯಪ್ಪನವರ ಹೆಸರು ಕೂಡ ಇದ್ದೇ ಇದೆ ರೇಸ್ನಲ್ಲಿ. ಸಣ್ಣ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು. ಇನ್ನು ರಾಜ್ಯದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕಾಣ್ತಿದ್ದಾರಂತೆ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಸಾಕಾರ ಆಗೋ ಸಾಧ್ಯತೆ. ಇನ್ನು ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಡೈರೆಕ್ಟ್ ಆಗಿ ಓಪನ್ ಆಗಿ ಕೇಳ್ತಾರೆ, ಮೀಡಿಯಾ ಮುಂದೆ ನಾನ್ಯಾಕೆ ಆಗಬಾರ್ದು ಅಂತ. ಹಿರಿತನದ ಆಧಾರದ ಮೇಲೆ ಮಾಜಿ ಸಚಿವರಾದ ಶಾಮನೂರು ಶಿವಶಂಕರಪ್ಪ ಹಾಗೆ ಮಾಜಿ ಸಚಿವ ತನ್ವೀರ್ ಸೇಠ್ ಮುಸ್ಲಿಂ ಕೋಟಾದ ಅಡಿಯಲ್ಲಿ. ಇಷ್ಟು ಮಂದಿಯಲ್ಲಿ ಕುರ್ಚಿ ಖಾಲಿ ಆದ್ರೆ ಕೂರಬಹುದು, ಇಲ್ಲದೆ ಹೋದ್ರೆ ಏನು ಕಾದ್ ನೋಡ್ಬೇಕಾಗಿದೆ. ಮುಂದಿನ ಸುದ್ದಿ ಕಡೆ ಕ್ವಿಕ್ ಆಗಿ ಗಮನ ಕೊಡೋಣ. ಮೇ 20ಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ. ಇದೀಗ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಹಿರಿಯ ಸಚಿವ ತನ್ವೀರ್ ಸೇಠ್ ಕೊತ್ತೂರು ಮಂಜುನಾಥ್ ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ. ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡರು ಕೂಡ ಸಿಡಿದೆದ್ದಿದ್ದಾರೆ. ಸಿದ್ದರಾಮಯ್ಯ ಮಂತ್ರಿ ಮಾಡ್ತೇನೆ ಅಂತ ಪ್ರಾಮಿಸ್ ಮಾಡಿ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಕರ್ಕೊಂಡು ಬಂದಿದ್ದಾರೆ. ನನಗೆ 2 ವರ್ಷ ಆಯಿತು, ಈ ಬಾರಿ ಅವಕಾಶ ಸಿಗೋ ನಿರೀಕ್ಷೆ ಇದೆ ಅಂತ ಶಿವಲಿಂಗೇಗೌಡರು ಹೇಳ್ತಿದ್ದಾರೆ. ಮಂತ್ರಿನ ಕೊಡ್ತೀವಿ ಅಂತಲೇ ಪ್ರಾಮಿಸ್ ಮಾಡಿ ನನ್ನನ್ನ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಕರ್ಕೊಂಡು ಹೋಗಿತ್ತು. ಅದರಲ್ಲೇನು ಮುಚ್ಚು ಮರೆ ಇಲ್ಲ. ಸಿದ್ದರಾಮಣ್ಣರು ಹೇಳಿದ್ರು ನಾನು ಕೊಡ್ತೀನಿ ಅಂತ. ಈಗಲೂ 2.5 ವರ್ಷಕ್ಕೆ ನಾನು ಕೊಡ್ತೀನಪ್ಪ ಅಂತ ನಿಮ್ಮ ಎದುರಿಗೇನೆ ಎಲ್ಲ ಕಡೆ ಹೇಳಿದ್ದಾರೆ, ಎಲ್ಲ ಪಬ್ಲಿಕ್ ಸ್ಪೀಚ್ನಲ್ಲೂ ಹೇಳಿದ್ದಾರೆ. ಇನ್ನ ಅದಕ್ಕೆ ಸಮಯ ಇನ್ನೂ ರೀಶಫಲ್ ಆಗಿಲ್ಲ. ಅದಾದಾಗ ಕೊಡ್ತಾರೆ ಅನ್ನೋ ಭಾವನೆ ನಮಗೂ ಇದೆ, ಜನಕ್ಕೂ ಇದೆ. ಇಡೀ ಭಾರತ ದೇಶ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಲಿಸ್ಟ್ ಅನ್ನ ನೋಡಿದ್ವಿ, ನಾನು ಮಂತ್ರಿ ಆಗಬೇಕು ಅನ್ನೋ ಲಿಸ್ಟ್ ಕೂಡ ಅಷ್ಟೇ ಉದ್ದ ಇದೆ. ಗಮನಿಸ್ಬಿಡೋಣ ಕ್ವಿಕ್ ಆಗಿ. ಮೊದಲಿಗರಾಗಿ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು ಮಂತ್ರಿ ಆಗಬೇಕು ಅಂತಿದ್ದಾರೆ. ಧಾರವಾಡ ಶಾಸಕರು ವಿನಯ್ ಕುಲಕರ್ಣಿ ಕೂಡ ರೇಸ್ನಲ್ಲಿದ್ದಾರೆ. ಅವಕಾಶ ಬೇಕೇ ಬೇಕು ಈ ಬಾರಿ ಅಂತ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋ ಮಾತಿದೆ.
ಇನ್ನು ಬಿ ನಾಗೇಂದ್ರ ಅವರು ರೆಸಿಗ್ನೇಷನ್ ಕೊಟ್ಟಿದ್ರು, ಮತ್ತೆ ವಾಪಸ್ ಸಂಪುಟಕ್ಕೆ ಬರಬೇಕು ಅನ್ನೋ ನಿರೀಕ್ಷೆ ಇದೆ. ಅರಸೀಕೆರೆ ಶಾಸಕರು ಶಿವಲಿಂಗೇಗೌಡರು ಈಗಷ್ಟೇ ಅವರು ಹೇಳಿದ್ದನ್ನ ಕೇಳಿಸ್ಕೊಂಡ್ವಿ. ಮಾಗಡಿ ಬಾಲಕೃಷ್ಣ ಅವರು ಕೂಡ ಶಾಸಕರಾಗೋ ಕನಸನ್ನ ಕಾಣ್ತಾ ಇದ್ದಾರೆ. ಎಚ್ಡಿ ಕೋಟೆಯ ಅನಿಲ್ ಚಿಕ್ಕಮಾದು ಕೂಡ ನನಗೂ ಒಂದು ಅವಕಾಶ ಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಹುನಗುಂದ ವಿಜಯಾನಂದ ಕಾಶಪ್ಪನವರವರು ಕೂಡ ಸಚಿವರಾಗೋ ಆಸೆ ಇದೆ. ಅಥಣಿಯ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯಿಂದ ಬಂದ್ ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ವಿಜಯನಗರದ ಎಂ ಕೃಷ್ಣಪ್ಪ ಅವರು ಕೂಡ ರೇಸ್ನಲ್ಲಿದ್ದಾರೆ. ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ ಅವರು, ಇನ್ನು ಜೇವರ್ಗಿಯಿಂದ ಅಜಯ್ ಸಿಂಗ್ ಅವರು, ಹಾಗೆ ನರಸಿಂಹರಾಜ ಕ್ಷೇತ್ರದ ಶಾಸಕರು ತನ್ವೀರ್ ಸೇಠ್ ಪ್ರಾತಿನಿಧ್ಯ ಬೇಕು ಮುಸಲ್ಮಾನರಿಗೆ ಅಂತ ಆಳಂದ ಶಾಸಕ ಬಿಆರ್ ಪಾಟೀಲ್, ಹಾಗೆ ಚನ್ನಪಟ್ಟಣದಿಂದ ಗೆದ್ದಿರುವ ಸಿಪಿ ಯೋಗೇಶ್ವರ್. ಇಷ್ಟು ಜನ ಮಂತ್ರಿ ಆಗಬೇಕು ಅಂದ್ರೆ ಅಷ್ಟು ಜನ ಹಾಲಿ ಮಂತ್ರಿಗಳನ್ನ ಗೇಟ್ ಪಾಸ್ ಕೊಡಬೇಕು. ಅದು ಸುಲಭದ ಕೆಲಸ ಅಲ್ಲ ಅನ್ನೋದು ಕೂಡ ಗೊತ್ತಿದೆ. ಕಾದ್ ನೋಡೋಣ ಏನೆಲ್ಲ ಆಗತ್ತೆ ಅಂತ ಹೇಳಿ. ವಿಶ್ವವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನ ಸುದ್ದಿ. ಈಗೊಂದು ಬ್ರೇಕ್ ಆದ ನಂತರ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH